Hello guys, welcome to my spoken English video series. This is video number 24. That means I've uploaded 23 videos and ಆ ಎಲ್ಲಾ ವಿಡಿಯೋಗಳ ಲಿಂಕ್ ನಿಮ್ಗೆ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಸಿಗುತ್ತೆ. ಆ ಹಳೆಯ ವಿಡಿಯೋಗಳನ್ನ ನೋಡಿದ ನಂತರ ನೀವು ಈ ವಿಡಿಯೋನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ ಬಿಕಾಸ್ ನಾನು ಈ ವಿಡಿಯೋದಲ್ಲಿ ಇಂಗ್ಲಿಷ್ ನಲ್ಲಿ ಯೂಸ್ ಮಾಡುವಂತಹ ಅತ್ಯಂತ ಫ್ರೀಕ್ವೆಂಟ್ ಆಗಿ ಅತ್ಯಂತ ಜಾಸ್ತಿ ಯೂಸ್ ಮಾಡುವಂತಹ ಎರಡು ಮಾಡಲ್ ವರ್ಬ್ಸ್ ದಟ್ ಈಸ್ ಆರ್ ಮಾಡಲ್ಸ್ ಯು ಕ್ಯಾನ್ ಕಾಲ್ ಶುಡ್ ಅಂಡ್ ಮಸ್ಟ್. ಅವೆರಡರ ಬಗ್ಗೆ ನಾನು ಇವತ್ತಿನ ಕ್ಲಾಸ್ ನಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಶುಡ್ ಯಾವಾಗ ಯೂಸ್ ಮಾಡಬೇಕು, ಮಸ್ಟ್ ಯಾವಾಗ ಯೂಸ್ ಮಾಡಬೇಕು ಅನ್ನೋದು ತುಂಬಾ ಜನ ಕನ್ಫ್ಯೂಷನ್ ಇರುತ್ತೆ. ಶುಡ್ ಜಾಗದಲ್ಲಿ ಮಸ್ಟ್ ಯೂಸ್ ಮಾಡಬಹುದಾ ಅಥವಾ ಮಸ್ಟ್ ಜಾಗದಲ್ಲಿ ಶುಡ್ ಯೂಸ್ ಮಾಡಬಹುದಾ, ಅಥವಾ ತುಂಬಾ ಜನ ಹೇಳ್ತಾರೆ ಮಸ್ಟ್ ಅಂಡ್ ಶುಡ್ ಅಂತ ಎರಡನ್ನೂ ಒಂದೇ ಸರಿ ಯೂಸ್ ಮಾಡಬಹುದಾ ಅಂತ. ಸೊ ಅದೆಲ್ಲ ನಾನು ಇವತ್ತಿನ ಕ್ಲಾಸ್ ನಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಸೆಂಟೆನ್ಸ್ ನ ಫಾರ್ಮ್ ಮಾಡುವಾಗ ತುಂಬಾ ಟೈಪ್ ಸೆಂಟೆನ್ಸ್ ಗಳನ್ನ ಕವರ್ ಮಾಡ್ತೀನಿ. ದಟ್ ಈಸ್ ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಅಂಡ್ ಪ್ರೆಸೆಂಟ್ ಟೆನ್ಸ್ ಗಳನ್ನ. ಸೊ ಅದೆಲ್ಲ ನಿಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ನನ್ನ ಹಳೆಯ ವಿಡಿಯೋಗಳನ್ನ ನೀವು ಫಸ್ಟ್ ನೋಡ್ಬೇಕು. ಸೊ ಎಲ್ಲಾ ವಿಡಿಯೋಗಳ ಲಿಂಕ್ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಸಿಗುತ್ತೆ. ನೀವು ಅದನ್ನ ನೋಡಿದ ನಂತರ ಈ ವಿಡಿಯೋನ ಕಂಟಿನ್ಯೂ ಮಾಡಿ. ಸೊ ಹಾಗಿದ್ರೆ ಇವತ್ತಿನ ಕ್ಲಾಸ್ ನ ನಾವು ಸ್ಟಾರ್ಟ್ ಮಾಡೋಣ. ನೀವು ಇನ್ನೂ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ನ ಪ್ರೆಸ್ ಮಾಡಿ. ಈಗಾಗಲೇ ಮಾಡಿದ್ರೆ ನೀವು ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡೋ ಅವಶ್ಯಕತೆ ಇಲ್ಲ. ಪ್ರತಿ ವಿಡಿಯೋಗೂ ನೀವು ಸಬ್ಸ್ಕ್ರೈಬ್ ಮಾಡೋ ಅವಶ್ಯಕತೆ ಇಲ್ಲ. ಒಂದ್ಸರಿ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಸಾಕು. ಯಾಕೆಂದ್ರೆ ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ಅದರ ಒಂದು ನೋಟಿಫಿಕೇಶನ್ ಮೊಬೈಲ್ ನ ಮೇಲೆ ಸಿಗುತ್ತೆ ಅಂಡ್ ನೀವು ಯಾವ ವಿಡಿಯೋನು ಫ್ಯೂಚರ್ ನಲ್ಲಿ ಮಿಸ್ ಆಗೋದಿಲ್ಲ. ಸೊ ಇವತ್ತಿನ ಕ್ಲಾಸ್ ನಲ್ಲಿ ನಾನು ಹೇಳಕ್ ಹೋಗ್ತಾ ಇದ್ದೀನಿ ಮಸ್ಟ್ ಅಂಡ್ ಶುಡ್. ಸೊ ಇವೆರಡೂ ಕೂಡ ಮಾಡೆಲ್ಸ್. ಇಂಗ್ಲಿಷ್ ನಲ್ಲಿ ಹಲವಾರು ಮಾಡೆಲ್ ವರ್ಬ್ಸ್ ಇದೆ ಅಥವಾ ಮಾಡೆಲ್ಸ್ ಅಂತ ಕರಿತೀವಿ. ಅವುಗಳಲ್ಲಿ ಶುಡ್ ಅಂಡ್ ಮಸ್ಟ್ ಕೂಡ ಎರಡು, ಅಂಡ್ ದೇ ರಿಮೈನ್ ಸೇಮ್ ಫಾರ್ ಆಲ್ ಪ್ರೊನೌನ್ಸ್. ಸೊ ಇದು ಒಂದು ರೂಲ್. ಅಂದ್ರೆ ಅರ್ಥ, ಯಾವುದೇ ಪ್ರೊನೌನ್ ಬಂದ್ರು ಶುಡ್ ಮತ್ತು ಮಸ್ಟ್ ನಾವು ಆಸ್ ಇಟ್ ಈಸ್ ಯೂಸ್ ಮಾಡಬಹುದು. ದಟ್ ಮೀನ್ಸ್ ಐ, ಯು, ವಿ, ದೇ, ಹಿ, ಶಿ, ಇಟ್. ಪ್ರೊನೌನ್ಗಳು ಯಾವುದೇ ಇರಲಿ ಶುಡ್ ಆಗಿ ಉಳ್ಕೊಳ್ಳುತ್ತೆ, ಮಸ್ಟ್ ಆಗಿ ಉಳ್ಕೊಳ್ಳುತ್ತೆ. ಬಟ್ ಶುಡ್ ಅಂಡ್ ಮಸ್ಟ್ ನ ನಾವು ಯಾವ ಸಿಚುಯೇಷನ್ ಗಳಲ್ಲಿ ಯೂಸ್ ಮಾಡಬೇಕು ಅನ್ನೋದು ತುಂಬಾ ಜನರ ಕನ್ಫ್ಯೂಷನ್. ಸೊ ಐ ಥಿಂಕ್ ಈ ವಿಡಿಯೋ ನೋಡಿದ ನಂತರ ನಿಮಗೆ ಆ ಕನ್ಫ್ಯೂಷನ್ ಎಲ್ಲ ಕ್ಲಿಯರ್ ಆಗುತ್ತೆ ಅಂಡ್ ನೀವು ಕರೆಕ್ಟ್ ಆಗಿ ಶುಡ್ ಮತ್ತು ಮಸ್ಟ್ ನ ಯೂಸ್ ಮಾಡ್ತೀರಾ, ರೈಟ್? ಓಕೆ, ಸೊ ವಿಲ್ ಸ್ಟಾರ್ಟ್ ವಿತ್ ದ ವರ್ಡ್ ಶುಡ್. ಸೊ ನಾವು ಯಾವಾಗ ಶುಡ್ ನ ಯೂಸ್ ಮಾಡಬೇಕು? ಸೊ ಶುಡ್ ಮೇನ್ಲಿ ಮೂರು ಡಿಫ್ರೆಂಟ್ ಕೇಸ್ ಗಳಲ್ಲಿ ನಾವು ಯೂಸ್ ಮಾಡ್ತೀವಿ, ಮೂರು ವಿಧದ ಸಿಚುವೇಶನ್ ಗಳಲ್ಲಿ ನಾವು ಯೂಸ್ ಮಾಡ್ತೀವಿ. ಕೇಸ್ ನಂಬರ್ 1, ಸಜೆಷನ್ಸ್ ಆರ್ ಒಪಿನಿಯನ್ಸ್. ನೀವು ಬೇರೆಯವರಿಗೆ ಸಜೆಷನ್ ಕೊಡ್ಬೇಕು, ಒಪಿನಿಯನ್ಸ್ ಕೊಡ್ಬೇಕು ವಿತ್ ಕಾನ್ಫಿಡೆನ್ಸ್. ಅಂದ್ರೆ ಅರ್ಥ, ನೀವು ತುಂಬಾ ಶೋರ್ ಆಗಿ ಸಜೆಷನ್ ನ ಕೊಡ್ಬೇಕು ಅಂದಾಗ ಶುಡ್ ಯೂಸ್ ಮಾಡಿ. ಒಪಿನಿಯನ್ಸ್ ಕೊಡ್ಬೇಕು ಅಂದಾಗ ಶುಡ್ ನ ಯೂಸ್ ಮಾಡಿ, ರೈಟ್? ನಾನು ಈ ಹಿಂದೆ ಹೇಳಿದ್ದೆ ಕುಡ್ ನ ಕೂಡ ನೀವು ಒಪಿನಿಯನ್ಸ್ ಅಥವಾ ಸಜೆಷನ್ ನ ಕೊಡುವಾಗ ಯೂಸ್ ಮಾಡಬಹುದು ಅಂತ, ರೈಟ್? ಕ್ಯಾನ್ ಅಂಡ್ ಕುಡ್ ನ ನಾನು ಎಕ್ಸ್ಪ್ಲೇನ್ ಮಾಡೋ ವಿಡಿಯೋದಲ್ಲಿ ಹೇಳಿದ್ದೆ. ಕುಡ್ ನ ಕೂಡ ಒಂದು ಕೇಸ್ ಅಲ್ಲಿ ಯೂಸ್ ಮಾಡಬಹುದು ವೆನ್ ಯು ಟ್ರೈ ಟು ಗಿವ್ ಸಜೆಷನ್ಸ್ ಟು ಸಮ್ ಒನ್. ಬಟ್ ಶುಡ್ ನ ಕೂಡ ನೀವು ಸಜೆಷನ್ಸ್ ಒಪಿನಿಯನ್ ಕೊಡುವಾಗ ಯೂಸ್ ಮಾಡ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಅಂಡ್ ನೋಡಿ, ಒಂದು ಎಕ್ಸ್ಟ್ರಾ ವರ್ಡ್ ಆಡ್ ಮಾಡಿದೀನಿ, ವಿತ್ ಕಾನ್ಫಿಡೆನ್ಸ್. ಕುಡ್ ನೀವು ಯೂಸ್ ಮಾಡಬಹುದು ಬಟ್ ನಿಮ್ಗೆ ಅಷ್ಟು ಶೋರ್ ಆಗಿರೋದಿಲ್ಲ, ಬಟ್ ನೀವು ಆದ್ರೂ ಕೂಡ ಸಜೆಷನ್ ಕೊಡ್ತೀರಾ. ಬಟ್ ನೀವು ತುಂಬಾ ಕಾನ್ಫಿಡೆಂಟ್ ಆಗಿ ಒಬ್ಬರಿಗೆ ಒಂದು ಸಜೆಷನ್ ಕೊಡ್ಬೇಕು, ನಿಮ್ಮ ಒಪಿನಿಯನ್ ತುಂಬಾ ಶೋರ್ ಆಗಿ ನೀವು ಹೇಳಬೇಕು ಅಂದಾಗ ಶುಡ್ ನ ಯೂಸ್ ಮಾಡಬೇಕು, ರೈಟ್? ಶುಡ್ ಈಸ್ ಮೋರ್ ಪ್ರಿಸೈಸ್ ದೆನ್ ಕುಡ್ ವೆನ್ ಯು ಟ್ರೈ ಟು ಗಿವ್ ಸಜೆಷನ್ಸ್ ಟು ಸಂಬಡಿ, ರೈಟ್? ನೀವು ತುಂಬಾ ಕಾನ್ಫಿಡೆಂಟ್ ಆಗಿದ್ದೀರಾ ಒಂದು ಒಪಿನಿಯನ್ ಬಗ್ಗೆ, ಒಂದು ಮಾತಿನ ಬಗ್ಗೆ, ಅದನ್ನ ನೀವು ಬೇರೆಯವ್ರಿಗೆ ಹೇಳಕ್ ಹೋಗ್ತೀರಾ ಅಂದಾಗ ಶುಡ್ ಯೂಸ್ ಮಾಡಿ, ರೈಟ್? ಕುಡ್ ಯಾವಾಗ ಯೂಸ್ ಮಾಡ್ತೀರಾ ಅಂದ್ರೆ ನೀವು ಅಷ್ಟು ಕಾನ್ಫಿಡೆಂಟ್ ಆಗಿಲ್ಲ ಬಟ್ ಆದ್ರೂ ಅವ್ರ ಮೇಲಿರೋ ಕನ್ಸರ್ನ್ ಗೋಸ್ಕರ ನೀವು ಸಜೆಷನ್ ನ ಕೊಡ್ಬೇಕು ಅನ್ಕೊಂಡಿದ್ರೆ ಆವಾಗ ಕುಡ್ ಯೂಸ್ ಮಾಡಿ, ರೈಟ್? ನೀವು ಕ್ಯಾನ್ ಮತ್ತು ಕುಡ್ ನ ವಿಡಿಯೋ ನೋಡಿದಾಗ ನಿಮಗೆ ಎರಡರ ಮಧ್ಯದಲ್ಲಿರೋ ಡಿಫ್ರೆನ್ಸ್ ಅರ್ಥ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಹೇಳಿದ್ದು ಹಳೆಯ ವಿಡಿಯೋಗಳನ್ನ ನೋಡಿ ಆಮೇಲೆ ಇದನ್ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ, ರೈಟ್? ಓಕೆ, ಸಜೆಷನ್ಸ್ ಅಂಡ್ ಒಪಿನಿಯನ್ಸ್ ನ ಕೊಡುವಾಗ ನಾವು ಯೂಸ್ ಮಾಡಬೇಕು ವಿತ್ ಕಾನ್ಫಿಡೆನ್ಸ್. ಅಂದ್ರೆ ನೀವು ಐ ಥಿಂಕ್ 80 to 90% ಕಾನ್ಫಿಡೆನ್ಸ್ ಇರಬೇಕು, ಅವಾಗ ಮಾತ್ರ ನೀವು ಸಜೆಷನ್ಸ್ ನ ಕೊಡಿ. ಫಾರ್ ಎಕ್ಸಾಂಪಲ್, ಯು ಶುಡ್ ವಿಸಿಟ್ ದ ಡಾಕ್ಟರ್ ನಾವ್. ಅಂದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಬ್ರದರ್ ಅಥವಾ ಸಿಸ್ಟರ್ಗೆ ಏನೋ ಒಂದು ಪ್ರಾಬ್ಲಮ್ ಆಗಿದೆ, ರೈಟ್? ಅವ್ರು ತುಂಬಾ ಪ್ರಾಬ್ಲಮ್ ಇಂದ ಸಫರ್ ಆಗ್ತಿದ್ದಾರೆ ಅಂದ್ರೆ ನೀವು ಹೇಳ್ಬೇಕು
ಯು ಶುಡ್ ವಿಸಿಟ್ ದ ಡಾಕ್ಟರ್ ನಾವು ಅಂತ ಅಂದ್ರೆ ನೀವು ಸಜೆಷನ್ ಕೊಡ್ತಾ ಇದ್ದೀರಾ, ನಿನ್ ಡಾಕ್ಟರ್ನ ಈಗ ಹೋಗಿ ಭೇಟಿ ಆಗು ಅಂತ, ಅಥವಾ ನಿಮ್ ಫ್ರೆಂಡ್ಗೆ ಏನೋ ಒಂದು ಪ್ರಾಬ್ಲಮ್ ಆಗಿದೆ, ಏನೋ ಒಂದು ಇನ್ಫೆಕ್ಷನ್ ಆಗಿದೆ, ಏನೋ ಒಂದು ರೈಟ್ ಜ್ವರ ಬಂದಿದೆ ಅಥವಾ ತುಂಬಾ ಸೀರಿಯಸ್ ಆಗ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತೆ, ಅವಾಗ ನೀವು ಹೇಳ್ಬೇಕು ಯು ಶುಡ್ ವಿಸಿಟ್ ದ ಡಾಕ್ಟರ್ ನಾವು, ಅಂದ್ರೆ ನೀವು ಸಜೆಸ್ಟ್ ಮಾಡ್ತಿದ್ದೀರಾ ನೀನು ಈಗ ಡಾಕ್ಟರ್ನ ಮೀಟ್ ಆಗ್ಲೇಬೇಕು ಅಂತ, ರೈಟ್. ನೋಡಿ ಈ ಟೈಪ್ ಸಜೆಷನ್. ಯು ಕುಡ್ ವಿಸಿಟ್ ದ ಡಾಕ್ಟರ್ ನಾವು ಅಂತ ಕೂಡ ಹೇಳ್ಬೋದು. ಯು ಕುಡ್ ವಿಸಿಟ್ ದ ಡಾಕ್ಟರ್ ನಾವು ಅಂದ್ರೆ ಅಲ್ಲೇನಾಗುತ್ತೆ, ಅವರು ನಿಮಗೆ ಅಷ್ಟು ಹತ್ತಿರದವ್ರಲ್ಲ, ಅವ್ರ ಬಗ್ಗೆ ನಿಮ್ಗೆ ಅಷ್ಟು ಕನ್ಸರ್ನ್ ಇಲ್ಲ, ಬಟ್ ನೀವು ಹೇಳ್ತಾ ಇದ್ದೀರಾ, ನೀವು ಸಜೆಷನ್ ಕೊಡ್ಬೇಕು ಅನ್ಕೊಂಡ್ರಿ, ಅವಾಗ ನೀವು ಕುಡ್ ಯೂಸ್ ಮಾಡಿ. ಬಟ್ ತುಂಬಾ ಕನ್ಸರ್ನ್ ಇಂದ ಕೊಡ್ಬೇಕು, ತುಂಬಾ ಕನ್ಸರ್ನ್ ಅಂದ್ರೆ ಅರ್ಥ ಅವ್ರ ಮೇಲೆ ನಿಮ್ಗೆ ತುಂಬಾ ಪ್ರೀತಿ ಇರುತ್ತೆ, ಅವ್ರ ಮೇಲೆ ತುಂಬಾ ಕೇರ್ ಇರುತ್ತೆ, ಅಂಡ್ ನೀವು ಅವ್ರಿಗೆ ಅಂಥವ್ರಿಗೆ ಸಜೆಷನ್ ಕೊಡ್ಬೇಕಾ, ಆದಾಗ ಶುಡ್ ನ ಯೂಸ್ ಮಾಡಿ. ನೆಕ್ಸ್ಟ್, ವಿ ಶುಡ್ ಲೀವ್ ನೌ. ವಿ ಶುಡ್ ಲೀವ್ ನೌ ಅಂದ್ರೆ ನಿಮ್ಮ ಒಂದು ಐಡಿಯಾನ ಹೇಳ್ತಿದ್ದೀರಾ, ಬೇಗ ನಾವ್ ಇವಾಗ ಇಲ್ಲಿಂದ ಹೊರಡ್ಬೇಕು, ವಿ ಶುಡ್ ಲೀವ್ ನೌ. ಸಪೋಸ್ ನೀವು ಟ್ರೈನ್ಗೆ ಹೋಗ್ಬೇಕು ಅನ್ಕೊಂಡಿದ್ದೀರಾ, ಓಕೆ, ನೀವು ಇವತ್ತು ಟ್ರಾವೆಲ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಇನ್ನೇನ್ ಸ್ವಲ್ಪ ಟೈಮ್ ನಲ್ಲೇ ನಿಮ್ಮ ಟ್ರೈನ್ ಬರುತ್ತೆ, ನೀವು ಮನೇಲಿ ಇದ್ದೀರಾ ಈಗ, ಸೊ ಅವಾಗ ನೀವು ಹೇಳ್ಬೇಕು ವಿ ಶುಡ್ ಲೀವ್ ನೌ, ಅಂದ್ರೆ ನಾವೀಗ ಹೊರಡ್ಬೇಕು, ಬೇಗ ಹೊರಡ್ಬೇಕು, ನಮ್ಗೆ ಟೈಮ್ ಆಗ್ತಿದೆ. ಸೊ ನೆನ್ಪಿಟ್ಕೊಳ್ಳಿ, ಲೀವ್ ನೌ ಅನ್ನೋ ವರ್ಡ್ ಏನಿದೆ, ನಾವೀಗ ಹೊರಡ್ಬೇಕು ಅಥವಾ ಹೊರಡ್ಬೇಕು ಅನ್ನುವ ವಾಕ್ಯನ ಹೇಳ್ಬೇಕಂದ್ರೆ ಲೀವ್ ನೌ ಅಂತ ಹೇಳ್ತೀವಿ. ನಾರ್ಮಲಿ ಲೀವ್ ಅಂದ್ರೆ ಅರ್ಥ ಬಿಡು ಅಂತ, ರೈಟ್. ಲೀವ್ ದ ಹ್ಯಾಂಡ್, ಕೈ ಬಿಡು, ಆ ರೀತಿ. ಸೊ ಲೀವ್ ಅಂದ್ರೆ ಅರ್ಥ ಬಿಡು ಅಂತ, ನಾವು ಅದನ್ನ ಇಲ್ಲಿಂದ ಹೊರಡ್ಬೇಕು ಅನ್ನೋ ಒಂದು ಸಿಚುವೇಶನ್ ಅಲ್ಲಿ ಕೂಡ ಹೇಳ್ತೀವಿ. ವಿ ಶುಡ್ ಲೀವ್ ನೌ ಅಂದ್ರೆ ನಾವೀಗ ಹೊರಡ್ಲೇಬೇಕು, ಯಾಕಂದ್ರೆ ಟೈಮ್ ಆಗಿದೆ. ಶಿ ಶುಡ್ ಟೇಕ್ ರೆಸ್ಟ್ ಟುಡೇ, ರೈಟ್. ಶಿ ಶುಡ್ ಟೇಕ್ ರೆಸ್ಟ್ ಟುಡೇ ಅಂದ್ರೆ ಅವಳು ಇವತ್ತು ರೆಸ್ಟ್ ತಗೋಬೇಕು, ನಿಮ್ ಸಜೆಷನ್ ಹೇಳ್ತಿದ್ದೀರಾ. ಯಾಕೆಂದ್ರೆ ನಿಮ್ಗೆ ಅನ್ಸಿರುತ್ತೆ ಶಿ ಶುಡ್ ಅಂದ್ರೆ ಯಾರಾದ್ರೂ ನಿಮ್ಮ ಸಿಸ್ಟರ್ ಅಥವಾ ನಿಮ್ಮ ಫ್ರೆಂಡ್ ತುಂಬಾ ಏನನ್ಸುತ್ತೆ, ಏನಂತಾರೆ ಅದಕ್ಕೆ, ತುಂಬಾ ಆಯಾಸ ಆಗಿದೆ, ಅವ್ರಿಗೆ ಏನು ಕೆಲಸ ಮಾಡಕ್ ಆಗ್ತಿಲ್ಲ ಅಂದಾಗ ನೀವು ಹೇಳ್ಬೇಕು ಶಿ ಶುಡ್ ಟೇಕ್ ರೆಸ್ಟ್ ಟುಡೇ ಅಂತ. ಬೇರೆಯವ್ರಿಗೆ ಹೇಳ್ತಿದ್ದೀರಾ, ಆಕೆಯ ಬಗ್ಗೆ ಬೇರೆ ಇನ್ನೊಬ್ಬರಿಗೆ ಹೇಳ್ತಿದ್ದೀರಾ, ಶಿ ಶುಡ್ ಟೇಕ್ ರೆಸ್ಟ್ ಟುಡೇ, ಅವಳು ಇವತ್ತು ರೆಸ್ಟ್ ತಗೋಬೇಕು. ವಾಟ್ ಶುಡ್ ಬಿ ದ ಕಲರ್ ಆಫ್ ದ ಡ್ರೆಸ್? ಎಸ್, ಇಲ್ಲಿ ಕ್ವಶನ್ ಮಾರ್ಕ್ ಬಂದಿದೆ, ಅಂದ್ರೆ ಅರ್ಥ ನೀವು ಸಜೆಷನ್ ಕೊಡ್ತಾ ಇಲ್ಲ, ಈ ಸರಿ ಬೇರೆಯವರ ಸಜೆಷನ್ ಕೇಳ್ತಾ ಇದ್ದೀರಾ. ವಾಟ್ ಶುಡ್ ಬಿ ದ ಕಲರ್ ಆಫ್ ದ ಡ್ರೆಸ್ ಅಂದ್ರೆ ಅರ್ಥ ಡ್ರೆಸ್ ನ ಕಲರ್ ಯಾವ್ದಾಗಿರಬಹುದು, ರೈಟ್. ನೀವು ತುಂಬಾ ಕಾನ್ಫಿಡೆನ್ಸ್ ಇಂದ ಕೇಳ್ತೀರಾ, ನಿಮ್ಗೆ ತಿಳ್ಕೊಳ್ಳೇಬೇಕು ಅನ್ನುವ ಒಂದು ಆತುರದಿಂದ ಕೇಳ್ತಾ ಇದ್ದೀರಾ. ವಾಟ್ ಶುಡ್ ಬಿ ದ ಕಲರ್ ಆಫ್ ದ ಡ್ರೆಸ್, ಕಲರ್ ಡ್ರೆಸ್ ನ ಕಲರ್ ಯಾವ್ದಾಗಿರ್ಬೇಕು ಅಥವಾ ಯಾವ್ದಾಗಿರಬಹುದು, ರೈಟ್, ಯಾವ್ದಾಗಿರ್ಬೇಕು ಅಂತಾನೆ ಕೇಳ್ತಾ ಇದ್ದೀರಾ ನೀವು. ನೆಕ್ಸ್ಟ್, ಯು ಶುಡ್ ನಾಟ್ ಗೋ ದೇರ್. ಓಕೆ, ಇಲ್ಲಿ ನೆಗೆಟಿವ್ ಸೆಂಟೆನ್ಸ್ ಬಂದಿದೆ ನೋಡಿ. 3 ಟೈಪ್ ಸೆಂಟೆನ್ಸ್ ಇಲ್ಲಿ ಕವರ್ ಆಗ್ತಿದೆ. ಮೊದಲ 3 ಸೆಂಟೆನ್ಸ್ ಗಳು ಪಾಸಿಟಿವ್, ರೈಟ್. 4ನೇ ಸೆಂಟೆನ್ಸ್ ಇದು ಇಂಟ್ರಾಗೇಟಿವ್ ಸೆಂಟೆನ್ಸ್, ಅಂದ್ರೆ ಕ್ವೆಶ್ಚನಿಂಗ್ ಮಾಡೋ ಸೆಂಟೆನ್ಸ್. ಈಗ ಇಲ್ಲಿ ಬರ್ತಿರೋ ನೆಗೆಟಿವ್, ನೆಗೆಟಿವ್ ಒಪಿನಿಯನ್ ಕೊಡ್ತಾ ಇದ್ದೀರಾ. ಯು ಶುಡ್ ನಾಟ್ ಗೋ ದೇರ್ ಅಂದ್ರೆ ಅರ್ಥ ನೀನ್ ಅಲ್ಲಿಗೆ ಹೋಗ್ಬಾರ್ದು. ನೋಡಿ, ಶುಡ್ ನಾಟ್ ನ ಶಾರ್ಟ್ ಫಾರ್ಮ್ ಶುಡಂಟ್. ಯು ಶುಡ್ ನಾಟ್ ಗೋ ದೇರ್, ನೀನ್ ಅಲ್ಲಿಗೆ ಹೋಗ್ಬಾರ್ದು. ಒಬ್ಬರಿಗೆ ಹೇಳ್ತಿದ್ದೀರಾ, ನೀವು ಸ್ಟ್ರಾಂಗ್ ಸಜೆಷನ್ ಮಾಡ್ತಾ ಇದ್ದೀರಾ, ಅವ್ರ ಮೇಲೆ ನಿಮಗೆ ತುಂಬಾ ಕನ್ಸರ್ನ್ ಇದೆ, ಅವ್ರ ಮೇಲೆ ತುಂಬಾ ಕೇರ್ ಇದೆ, ಅಂತವ್ರಿಗೆ ನೀವು ಸಜೆಷನ್ ಮಾಡ್ತಿದ್ರೆ ಶುಡ್ ನಾಟ್ ಗೋ ದೇರ್. ಅದ್ಯಾವುದೋ ಒಂದು ರಾಂಗ್ ಪ್ಲೇಸ್ ಆಗಿರುತ್ತೆ, ಅಲ್ಲಿ ಹೋಗೋದು ತುಂಬಾ ಒಳ್ಳೇದಲ್ಲ, ಅವಾಗ ನೀವು ಹೇಳ್ಬೇಕು ಯು ಶುಡ್ ನಾಟ್ ಗೋ ದೇರ್, ಅಲ್ಲಿ ನೀನ್ ಹೋಗ್ಬಾರ್ದು. ಐ ಥಿಂಕ್ ಹಿ ಶುಡ್ ಕ್ವಿಟ್ ದ ಜಾಬ್. ಸೊ ಐ ಥಿಂಕ್ ಹಿ ಶುಡ್ ಕ್ವಿಟ್ ದ ಜಾಬ್ ಅಂದ್ರೆ ಅವನು ಜಾಬ್ ನ ಬಿಡ್ಬೇಕು, ಅವನು ಕೆಲ್ಸನ ಬಿಟ್ಬಿಡ್ಬೇಕು, ರೈಟ್. ಸೊ ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ ಅಂತ ನಿಮ್ಗೆ ನಿಮ್ ಫ್ರೆಂಡ್ ಹೇಳಿರ್ತಾರೆ, ಅವಾಗ ಮತ್ತೊಬ್ಬ ಫ್ರೆಂಡ್ ನ ಬಗ್ಗೆ ನೀವು ಹೇಳ್ತಿರ್ತೀರಾ, ಅವ್ನಿಗೆ ಅಷ್ಟು ಪ್ರಾಬ್ಲಮ್ ಆದ್ರೆ ಆ ಕೆಲ್ಸನ ಬಿಟ್ಬಿಡ್ಬೇಕು. ಸೊ ಆಗ ನೀವು ಹೇಳ್ಬೇಕು ಐ ಥಿಂಕ್ ಅಂದ್ರೆ ನನ್ಗೆ ಅನ್ಸುತ್ತೆ ಅವನು ಆ ಕೆಲ್ಸನ ಬಿಡ್ಬೇಕು ಅಂತ. ಸೊ ನೆನ್ಪಿಟ್ಕೊಳ್ಳಿ, ಕ್ವಿಟ್ ದ ಜಾಬ್ ಅನ್ನೋದು ಇಂಗ್ಲಿಷ್ ನಲ್ಲಿ ಕಾಮನ್ ಆಗಿ ಯೂಸ್ ಮಾಡುವ ಒಂದು ಫ್ರೇಸ್. ಯಾವಾಗ ಅಂದ್ರೆ ಕೆಲ್ಸನ ಬಿಡ್ಬೇಕು ಅಥವಾ ಒಂದು ವಿಷಯನ ಬಿಡ್ಬೇಕು, ಒಂದ್ ಕಡೆ ನಾವ್ ಏನಾದ್ರು ಅಟ್ಯಾಚ್ ಆಗಿದ್ರೆ ಅಲ್ಲಿಂದ ನಾವು ಬಿಡ್ಬೇಕು ಅನ್ನುವ ಒಂದು ಸೆಂಟೆನ್ಸ್ ನಾವು ಈ ಒಂದು ಫ್ರೇಸ್ ಅಲ್ಲಿ ಹೇಳ್ತೀವಿ, ಕ್ವಿಟ್ ದ ಜಾಬ್, ರೈಟ್. ಕ್ವಿಟ್ ದಟ್ ಥಿಂಗ್, ಕ್ವಿಟ್ ಸ್ಮೋಕಿಂಗ್ ಅಂತಾನು ಹೇಳ್ತೀವಿ. ಕ್ವಿಟ್ ಸ್ಮೋಕಿಂಗ್ ಅಂದ್ರೆ ಸ್ಮೋಕ್ ಮಾಡೋದನ್ನ ಬಿಡು ಅಂತ, ರೈಟ್. ಐ ಥಿಂಕ್ ಹಿ ಶುಡ್ ಕ್ವಿಟ್ ದ ಜಾಬ್ ಅಂದ್ರೆ ನನ್ಗೆ ಅನ್ಸುತ್ತೆ ಅವನು ಆ ಕೆಲ್ಸನ ಬಿಡ್ಬೇಕು, ಇಲ್ಲಾಂದ್ರೆ ಅವನು ತುಂಬಾ ಕಷ್ಟ ಪಡಬೇಕಾಗುತ್ತೆ, ಆ ಜಾಬ್ ಒಳ್ಳೇದ್ ಕೂಡ ಅಲ್ಲ ಅಂತ ಹೇಳೋವಾಗ. ನೆಕ್ಸ್ಟ್, ಹಿ ಶುಡ್ ಬಿ ಹ್ಯಾಪಿ ಟು ಹಿಯರ್ ದಿಸ್. ಇದನ್ನ ಕೇಳೋದಿಕ್ಕೆ
ಈಗ ಕೇಳಾದ್ಮೇಲೆ ರೈಟ್, ಇದನ್ನ ಕೇಳೋದಕ್ಕೆ ಅವನಿಗೆ ತುಂಬಾ ಸಂತೋಷ ಆಗುತ್ತೆ, ಇದನ್ನ ಕೇಳಿದ್ರೆ ಅವನಿಗೆ ತುಂಬಾ ಸಂತೋಷ ಆಗುತ್ತೆ ಅನ್ನೋದು ನಿಮ್ಮ ಒಂದು ಒಪಿನಿಯನ್. ರೈಟ್, ಇಲ್ಲಿ ನಿಮ್ಮ ಒಪಿನಿಯನ್ ತೋರಿಸ್ತಾ ಇದ್ದೀರಾ ನೀವು. ಹಿ ಶುಡ್ ಬಿ ಹ್ಯಾಪಿ ಟು ಹಿಯರ್ ದಿಸ್. ಇದನ್ನ ಕೇಳಿದ್ರೆ ಅವನಿಗೆ ತುಂಬಾ ಸಂತೋಷ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಇವೆಲ್ಲವೂ ಕೂಡ ಸಿಂಪಲ್ ಫ್ಯೂಚರ್ ಅಥವಾ ಸಿಂಪಲ್ ಪ್ರೆಸೆಂಟ್ ನಲ್ಲಿ ಇರಬೇಕು. ಎಲ್ಲವೂ ಕೂಡ ಇದೆ ಸಿಂಪಲ್ ಪ್ರೆಸೆಂಟ್ ಅಥವಾ ಸಿಂಪಲ್ ಫ್ಯೂಚರ್ ಟೆನ್ಸ್ ಗಳಲ್ಲಿ ಈ ಸೆಂಟೆನ್ಸ್ ಗಳನ್ನ ನೀವು ಕನ್ಸ್ಟ್ರಕ್ಟ್ ಮಾಡಬೇಕು. ಓಕೆ, ದಿಸ್ ಇಸ್ ಕೇಸ್ ನಂಬರ್ 1. ಕೇಸ್ ನಂಬರ್ 2 ನೋಡೋಣ, ಯಾವಾಗ ನಾವು ಶುಡ್ ಯೂಸ್ ಮಾಡಬಹುದು ಅಂತ. ರೈಟ್, ಇನ್ನೊಂದು ಸೆಂಟೆನ್ಸ್ ಇದೆ. At the end of reading this book, you should be able to speak in English. At the end of reading this book, you should be able to speak in English. ಇಲ್ಲಿ should ಜೊತೆ be ಕೂಡ ಸೇರ್ಕೊಂಡಿದೆ ನೋಡಿ, ಗಮನಿಸಿ. ಅಂದ್ರೆ ಅರ್ಥ, at the end of reading this book, ಈ ಬುಕ್ ನ ಓದಿದ ನಂತರ you should be able to speak in English. ನೀನು ಇಂಗ್ಲಿಷ್ ಅಲ್ಲಿ ಮಾತನಾಡೋದಿಕ್ಕೆ ಸಾಧ್ಯವಾಗಿರ್ತೀಯಾ, ಆಗಿರುತ್ತೀಯಾ, ಇರುತ್ತೀಯಾ ಅನ್ನೋದನ್ನ ಹೇಳ್ತಾ ಇದೀವಿ. ಆದ್ರಿಂದ ಶುಡ್ ಬಿ ಅಂದ್ರೆ ಇರು. ಯು ಶುಡ್ ಬಿ ಏಬಲ್, ನೀನು ಮಾತನಾಡೋದಿಕ್ಕೆ ಸಾಧ್ಯವಾಗಿರ್ತೀಯ, ನೀನು ಮಾತನಾಡೋದಿಕ್ಕೆ ಶಕ್ತನಾಗಿರ್ತೀಯ. ಎಲ್ಲಿ? ಈ ಬುಕ್ ನ ಓದಿದ ನಂತರ. ಅಟ್ ದ ಎಂಡ್ ಆಫ್ ರೀಡಿಂಗ್ ದಿಸ್ ಬುಕ್, ಈ ಬುಕ್ ನ ಓದಿದ ನಂತರ, ಈ ಬುಕ್ ನ ಓದಿ ಮುಗಿಸಿದ ನಂತರ ಯು ಶುಡ್ ಬಿ ಏಬಲ್, ನೀನು ಇಂಗ್ಲಿಷ್ ನಲ್ಲಿ ಓದೋದಿಕ್ಕೆ ಸಾಧ್ಯವಾಗಿರ್ಲೇಬೇಕು. ಯಾಕಂದ್ರೆ ಇದು ಅಷ್ಟು ಚೆನ್ನಾಗಿರೋ ಬುಕ್, ನಿಮ್ಗೆ ತುಂಬಾ ಕಾನ್ಫಿಡೆನ್ಸ್ ಇದೆ ಬುಕ್ ಮೇಲೆ. ಆ ಬುಕ್ ನ ಯಾರೇ ಓದಿದ್ರು ಕೊನೆಯಲ್ಲಿ ಅವ್ರು ಇಂಗ್ಲಿಷ್ ನ ಮಾತಾಡೇ ಆಡ್ತಾರೆ ಅನ್ನುವ ಕಾನ್ಫಿಡೆನ್ಸ್ ಇದ್ದಾಗ ನೀವು ಹೇಳ್ಬೇಕು ಯು ಶುಡ್ ಬಿ ಏಬಲ್ ಟು ಸ್ಪೀಕ್ ಇನ್ ಇಂಗ್ಲಿಷ್. ಅಥವಾ ನೀವು ಹೇಳ್ತೀರಾ ಆಫ್ಟರ್ ಪ್ರಾಕ್ಟಿಸಿಂಗ್ 3 hours ಯು ಶುಡ್ ಪ್ಲೇ ಬೆಟರ್, ಅಥವಾ ಯು ಶುಡ್ ಬಿ ಏಬಲ್ ಟು ಪ್ಲೇ ಬೆಟರ್, ಈ ರೀತಿ. ನೆಕ್ಸ್ಟ್ ಸೆಕೆಂಡ್ ಕೇಸ್ಗೆ ಈಗ ಹೋಗೋಣ. ಕೇಸ್ ನಂಬರ್ 2, ಪ್ರೊಬ್ಯಾಬಿಲಿಟಿ ಇನ್ ಅ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ರೈಟ್, ನೋಡಿ, ಪ್ರೊಬ್ಯಾಬಿಲಿಟಿ ಅಂದ್ರೆ ಒಂದು ಸನ್ನಿವೇಶ ಆಗಬಹುದು, ನೀವು ಈಗಲೇ ಊಹೆ ಮಾಡ್ತಿದ್ದೀರಾ, ಪ್ರಾಬಬಲ್ ಆಗಿ ನಡಿಬಹುದು. ರೈಟ್, ನಿಮ್ಮ ಊಹೆ ತಿಳಿಸ್ಬೇಕು, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಹೇಳ್ಬೇಕು, ಬಟ್ ತುಂಬಾ ಕಾನ್ಫಿಡೆನ್ಸ್ ಆಗಿ ಹೇಳ್ಬೇಕು. ಅವಾಗ ನೀವು ಶುಡ್ ನ ಯೂಸ್ ಮಾಡ್ಬೇಕು. ಅಂದ್ರೆ ನಿಮ್ಗೆ ತುಂಬಾ ಕಾನ್ಫಿಡೆನ್ಸ್ ಇರುತ್ತೆ, ಅಷ್ಟೇ ಆಗಬಹುದು ಅಥವಾ ಅಷ್ಟಕ್ಕಿಂತ ಜಾಸ್ತಿ ಆಗೋದಿಲ್ಲ ಅನ್ನುವ ಒಂದು ಊಹೆನ ವಿತ್ ಕಾನ್ಫಿಡೆನ್ಸ್ ಹೇಳಬೇಕು ಅಂದ್ರೆ ನೀವು ಶುಡ್ ನ ಯೂಸ್ ಮಾಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಹಿ ಶುಡ್ ಬಿ ದೇರ್ ಇನ್ ದ ಆಫೀಸ್ ಅಂದ್ರೆ ನಿಮಗ್ ಗೊತ್ತಿಲ್ಲ, ಬಟ್ ಈ ಟೈಮ್ ನಲ್ಲಿ ಅವನು ಆಫೀಸ್ ಅಲ್ಲೇ ಇರ್ತಾನೆ ಅನ್ನೋದು ಗೊತ್ತಿದೆ. ಅವಾಗ ನೀವ್ ಹೇಳ್ಬೇಕು ಹಿ ಶುಡ್ ಬಿ ದೇರ್ ಇನ್ ದ ಆಫೀಸ್, ಅವನೀಗ ಆಫೀಸ್ ನಲ್ಲಿ ಇರ್ತಾನೆ. ನೆಕ್ಸ್ಟ್, ಟ್ರೈನ್ ಶುಡ್ ಅರೈವ್ ಎನಿ ಮೂಮೆಂಟ್ ಅಥವಾ ಟ್ರೈನ್ ಶುಡ್ ಅರೈವ್ ಎನಿ ಮಿನಿಟ್. ಸೊ ನೀವು ಈಗ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೀರಾ, ನಿಮ್ಗೆ ಯಾರಾದ್ರೂ ಹೇಳ್ತಾರೆ ಏನು ಟಿಫನ್ ಮಾಡೋಣ ಅಥವಾ ಕಾಫಿ ಕುಡಿಯೋಣ ಅಂತ ಯಾರಾದ್ರೂ ಹೇಳ್ತಾರೆ, ಬೇರೆ ಕಡೆ ಹೋಗ್ಬೇಕಲ್ವಾ ಅದಕ್ಕೆ. ಅವಾಗ ನೀವು ಹೇಳ್ಬೇಕು ಲೆಟ್ ಇಸ್ ನಾಟ್ ಗೋ ಎನಿವೇರ್, ಟ್ರೈನ್ ಶುಡ್ ಅರೈವ್ ಅಟ್ ಎನಿ ಮಿನಿಟ್. ಅರ್ಥ ಆಯ್ತಾ? ಟ್ರೈನ್ ಯಾವಾಗ್ಲಾದ್ರೂ ಬರಬಹುದು, ಪ್ರೊಬ್ಯಾಬಿಲಿಟಿ ಇದೆ ಅಂದ್ರೆ ಒಂದು ಮುನ್ಸೂಚನೆ ಇದೆ, ಮುನ್ಸೂಚನೆ ಕೊಡುವಾಗ್ಲೂ ಕೂಡ ನೀವು ಶುಡ್ ನ ಯೂಸ್ ಮಾಡ್ತೀರಿ. ನೆಕ್ಸ್ಟ್, ಇಟ್ ಶುಡ್ ನಾಟ್ ಕಾಸ್ಟ್ ಮೋರ್ ದೆನ್ 500 rupees. ಇಟ್ ಶುಡ್ ನಾಟ್ ಕಾಸ್ಟ್ ಮೋರ್ ದೆನ್ 500 rupees ಅಂದ್ರೆ ನಿಮಗೆ ಅಷ್ಟು ಶ್ಯೂರಿಟಿ ಇದೆ, ಏನು ಆ ಒಂದು ವಸ್ತುವಿನ ಬೆಲೆ 500 ರೂಪಾಯಿಗಿಂತ ಜಾಸ್ತಿ ಇರೋದಿಲ್ಲ, ಅದನ್ನ ನೀವು ಹೇಳ್ತೀರಿ. ಇಟ್ ಶುಡ್ ನಾಟ್ ಕಾಸ್ಟ್ ಮೋರ್ ದೆನ್ 500 rupees. ಇದರ ಬೆಲೆ 500 ರೂಪಾಯಿಗಿಂತ ಜಾಸ್ತಿ ಇರೋದಿಕ್ಕೆ ಸಾಧ್ಯನೇ ಇಲ್ಲ, ಆ ಟೈಮಲ್ಲಿ ನೀವು ಹೇಳಬೇಕು. ಬುಕ್ ದ ಟಿಕೆಟ್ಸ್ ಆನ್ಲೈನ್, ಇಟ್ ಶುಡ್ ನಾಟ್ ಟೇಕ್ ಮೋರ್ ದೆನ್ 5 minutes. ಸೊ ನೀವು ಫ್ರೆಂಡ್ಗೆ ಹೇಳ್ತಿದ್ದೀರಾ, ನಿಮ್ ಫ್ರೆಂಡ್ ಹೇಳಿದ್ರು ಸ್ಟೇಷನ್ಗೆ ಹೋಗಿ ಟಿಕೆಟ್ ಬುಕ್ ಮಾಡೋಣ ಅಂತ, ಅದಕ್ಕೆ ನೀವ್ ಹೇಳ್ತಿದ್ರಾ ಇಲ್ಲ ಆನ್ಲೈನ್ ಅಲ್ಲಿ ಟಿಕೆಟ್ ಬುಕ್ ಮಾಡು, 5 ನಿಮಿಷಕ್ಕಿಂತ ಜಾಸ್ತಿ ಆಗೋದೇ ಇಲ್ಲ. ಬಟ್ ಅವನೇನಾದ್ರೂ ಲೇಟ್ ಮಾಡಿದ್ರೆ ಜಾಸ್ತಿ ಆಗಬಹುದು, ಬಟ್ ನಾರ್ಮಲ್ ಆಗಿ ಆನ್ಲೈನ್ ಅಲ್ಲಿ ಟಿಕೆಟ್ ಬುಕ್ ಮಾಡೋದು 5 ನಿಮಿಷಕ್ಕಿಂತ ಜಾಸ್ತಿ ಆಗೋ ಕೆಲಸ ಅಲ್ಲ ಅಲ್ವಾ. ಸಪೋಸ್ ಅದು ಇಂಟರ್ನೆಟ್ ಕನೆಕ್ಷನ್ ವೀಕ್ ಇದ್ರೆ ಮತ್ತೇನಾದ್ರೂ ಇಶ್ಯೂ ಇದ್ರೆ ಲೇಟ್ ಆಗಬಹುದು, ಬಟ್ ಜನರಲಿ ಆಗೋದಿಲ್ಲ ಅಲ್ವಾ. ಸೊ ನಿಮ್ಗಷ್ಟು ಶ್ಯೂರಿಟಿ ಇದೆ, ನೀವು ಅವಾಗ ಹೇಳ್ಬೇಕು ಬುಕ್ ದ ಟಿಕೆಟ್ಸ್ ಆನ್ಲೈನ್, ಇಟ್ ಶುಡ್ ನಾಟ್ ಟೇಕ್ ಮೋರ್ ದೆನ್ 5 minutes. ನೀನು ಆನ್ಲೈನ್ ಅಲ್ಲಿ ಟಿಕೆಟ್ ಬುಕ್ ಮಾಡು, ಆ ಟಿಕೆಟ್ ಬುಕ್ ಮಾಡ್ಬೇಕಂದ್ರೆ 5 ನಿಮಿಷಕ್ಕಿಂತ ಜಾಸ್ತಿ ಆಗೋದಿಲ್ಲ. ಸೊ ಅವಾಗ ನೀವು ಈ ಒಂದು ಫ್ರೇಸ್ ನ ಯೂಸ್ ಮಾಡ್ತೀರಾ. ನೆಕ್ಸ್ಟ್, ಕೇಸ್ ನಂಬರ್ 3 ಹೋಗೋಣ. ದಟ್ ಈಸ್ ರಿಗ್ರೆಟ್ ಫಾರ್ ನಾಟ್ ಡೂಯಿಂಗ್ ಸಮಥಿಂಗ್ ಇನ್ ಪಾಸ್ಟ್. ನೆನ್ಪಿಟ್ಕೊಳ್ಳಿ, ಇಲ್ಲಿ ಅಂಡರ್ಲೈನ್ ಮಾಡ್ತೀನಿ ನಾನು. ಪಾಸ್ಟ್ ಟೆನ್ಸ್ ಅಲ್ಲಿ ನೀವು ಯಾವ್ದೋ ಒಂದು ಕೆಲಸನ ಮಾಡಿರೋದಿಲ್ಲ, ಅದಕ್ಕೆ ನೀವೀಗ ಹೇಳ್ಕೊಂತಿರ್ತೀರಾ, ಅಂದ್ರೆ ಒನ್ ಟೈಪ್ ಆಫ್ ಪಶ್ಚಾತ್ತಾಪ ಪಡ್ತೀರಾ, ಅಯ್ಯೋ ನಾನು ಅದನ್ನ ಮಾಡ್ಬೇಕಿತ್ತು, ಅದನ್ನ ನಾನು ಮಾಡಬಾರ್ದಿತ್ತು. ರೈಟ್,
ರಿಗ್ರೆಟ್ ಅಂದ್ರೆ ನೀವು ಪಶ್ಚಾತ್ತಾಪ ಪಡೋದು, ಅಂದ್ರೆ ಅಷ್ಟು ದುಃಖಭರಿತವಾಗಿ ಅಲ್ಲ, ಯಾವ್ದೋ ಒಂದು ಕೆಲ್ಸನ ಮಾಡಬಾರ್ದಿತ್ತು ಅಥವಾ ಯಾವ್ದೋ ಒಂದು ಕೆಲಸ ಮಾಡ್ಲೇಬೇಕಾಗಿತ್ತು, ಅದು ನೀವೀಗ ಮಾಡಿರೋದಿಲ್ಲ, ಅಥವಾ ಮಾಡ್ಬೇಕಾಗಿರೋದನ್ನ ಮಾಡಿರೋದಿಲ್ಲ, ಅಥವಾ ಮಾಡಬಾರ್ದಿರೋದನ್ನ ನೀವು ಮಾಡ್ಬಿಟ್ಟಿರ್ತೀರಾ, ರೈಟ್? ಆ ಆ ಒಂದು ಸಿಚುವೇಶನ್ ಅಲ್ಲಿ ನೀವು ಶುಡ್ ನ ಯೂಸ್ ಮಾಡ್ತೀರಾ. ಸೊ ನೆನ್ಪಿಟ್ಕೊಳ್ಳಿ, ಪಾಸ್ಟ್ ಟೆನ್ಸ್ ಅಲ್ಲಿ. ಸೊ ಪಾಸ್ಟ್ ಟೆನ್ಸ್ ಅಲ್ಲಿ ಅಂತ ಅರ್ಥ ತಕ್ಷಣ ವರ್ಬ್ ಏನಿರುತ್ತೆ, ವರ್ಬ್ ಅಲ್ಲಿ ಚೇಂಜಸ್ ಇರುತ್ತೆ. ನೋಡೋಣ ಏನಂತ. ಐ ಶುಡ್ ಹ್ಯಾವ್ ಗಿವನ್ ಹಿಮ್ ಸಮ್ ಮನಿ. ಸೊ ನೀವು ನಿಮ್ಮ ಫ್ರೆಂಡ್ಗೆ ದುಡ್ಡು ಕೊಟ್ಟಿರೋದಿಲ್ಲ, ಆಮೇಲೆ ನೀವು ಹೇಳ್ತೀರಾ ಐ ಶುಡ್ ಹ್ಯಾವ್ ಗಿವನ್. ನೋಡಿ ಇಲ್ಲಿ ಶುಡ್ ನ ಮುಂದೆ ಹ್ಯಾವ್ ಗಿವನ್ ಅಂತ ಬರ್ತಾ ಇದೆ. ನಾನು ಅವನಿಗೆ ಸ್ವಲ್ಪ ದುಡ್ಡು ಕೊಟ್ಟಿರ್ಬೇಕಾಗಿರ್ತಿತ್ತು, ಅವನಿಗೆ ತುಂಬಾ ಖರ್ಚಿದೆ, ಅವನು ದುಡ್ಡು ಕೇಳ್ದ, ಬಟ್ ನಾನು ಅವನಿಗೆ ದುಡ್ಡು ಕೊಟ್ಟಿಲ್ಲ. ಈಗ ನೋಡಿ ಅವ್ನು ತುಂಬಾ ಪ್ರಾಬ್ಲಮ್ ಅಲ್ಲಿ ಇದ್ದಾನೆ, ಅವನು ನನಗೆ ದುಡ್ಡು ಕೇಳಿದಾಗ ನಾನು ಅವನಿಗೆ ದುಡ್ಡು ಕೊಡ್ಬೇಕಾಗಿರ್ತಿತ್ತು. ಸೊ ದುಡ್ಡು ಕೊಟ್ಟಿಲ್ಲ, ಬಟ್ ನೀವೀಗ ಪಶ್ಚಾತ್ತಾಪ ಪಡ್ತಿದ್ದೀರಾ. ಸೊ ಆ ಟೈಮಲ್ಲಿ ನೀವೇನ್ ಹೇಳ್ಬೇಕು, ಐ ಶುಡ್ ಹ್ಯಾವ್ ಗಿವನ್ ಹಿಮ್ ಸಮ್ ಮನಿ. ನಾನು ಅವನಿಗೆ ಸ್ವಲ್ಪ ದುಡ್ಡು ಕೊಡ್ಬೇಕಾಗಿತ್ತು, ಬಟ್ ನಾನು ಕೊಡ್ಲಿಲ್ಲ. ನೋಡಿ ಗಿವನ್ ಅನ್ನೋದು ಪಾಸ್ಟ್ ಪಾರ್ಟಿಸಿಪಲ್ ನಲ್ಲಿದೆ. ಸೊ ನೆನ್ಪಿಟ್ಕೊಳ್ಳಿ, ಯಾವಾಗ್ಲೂ ಹ್ಯಾವ್ ಬಂದ್ರೆ ಅಂದ್ರೆ ಶುಡ್ ಹ್ಯಾವ್ ಅಂದ್ರೆ ಪಾಸ್ಟ್ ಟೆನ್ಸ್ ನಲ್ಲಿ ನೀವು ಶುಡ್ ನ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ವರ್ಬ್ ನ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ನಲ್ಲಿ ಇಡಬೇಕು. ಪಿಪಿ ಅಂದ್ರೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ಗಿವ್ ನ ಪಾಸ್ಟ್ ಪಾರ್ಟಿಸಿಪಲ್ ಏನಾಗುತ್ತೆ, ಗಿವನ್ ಆಗುತ್ತೆ. ಕೊಡಬೇಕಾಗಿತ್ತು, ಐ ಶುಡ್ ಹ್ಯಾವ್ ಗಿವನ್. ಶಿ ಶುಡ್ ನಾಟ್ ಹ್ಯಾವ್ ಸೆಡ್ ದಟ್. ನೋಡಿ ಶುಡ್ ನಾಟ್ ನ ಶಾರ್ಟ್ ಫಾರ್ಮ್ ಶುಡಂಟ್. ಶುಡ್ ನಾಟ್, ಶುಡಂಟ್. ಓಕೆ, ನೋಡಿ ಮಾಡಬಾರ್ದಿತ್ತು ಅನ್ನೋದನ್ನ ಹೇಳ್ತಿದೀವಿ. ಶಿ ಶುಡ್ ನಾಟ್ ಹ್ಯಾವ್ ಸೆಡ್ ದಟ್. ಅವಳು ಆ ಮಾತನ್ನ ಹೇಳ್ಬಾರ್ದಿತ್ತು. ಸೊ ಏನಾಗಿದೆ ಅಂದ್ರೆ ಮನೇಲಿ ಏನೋ ಒಂದು ಜಗಳ ಆಗಿದೆ, ಅಥವಾ ಕಾಲೇಜ್ ನಲ್ಲಿ, ಸ್ಕೂಲ್ ನಲ್ಲಿ, ಅಥವಾ ಎಲ್ಲೋ ಒಂದ್ ಕಡೆ ಏನೋ ಒಂದು ಜಗಳ ಆಗಿದೆ. ಯಾರೋ ಒಬ್ಬ ಹುಡುಗಿ ಅಥವಾ ನಿಮ್ ಫ್ರೆಂಡ್, ನಿಮ್ಮ ಸಿಸ್ಟರ್ ಏನೋ ಒಂದು ಮಾತನ್ನ ಅಂದ್ಬಿಟ್ಟಿರ್ತಾಳೆ, ಆದ್ರಿಂದ ಜಗಳ ಜಾಸ್ತಿ ಆಗಿರುತ್ತೆ. ಆಗ ನೀವು ಹೇಳಬೇಕು ಶಿ ಶುಡ್ ನಾಟ್ ಹ್ಯಾವ್ ಸೆಡ್ ದಟ್. ಅವಳು ಆ ಮಾತನ್ನ ಹೇಳ್ಬಾರ್ದಿತ್ತು, ಅಥವಾ ಅವಳು ಅದನ್ನ ಹೇಳ್ಬಾರ್ದಿತ್ತು, ರೈಟ್? ಸೊ ನೀವು ಒಂದನ್ನ ನೋಟಿಸ್ ಮಾಡಿರ್ಬೋದು, ನಾನು ಕ್ಯಾನ್, ಕುಡ್, ಶುಡ್, ವಿಲ್, ವುಡ್ ಯಾವುದೇ ಒಂದು ಮಾಡಲ್ ವರ್ಬ್ ಹೇಳುವಾಗ ನಾನು ಎಲ್ಲಾ ಪ್ರೊನೌನ್ ಯೂಸ್ ಮಾಡಿದ್ದೀನಿ, ಎಲ್ಲಾ ಒಂದು ಟಾಪಿಕ್ ನಲ್ಲೂ. ಅಂದ್ರೆ ಅರ್ಥ, ಈ ಶುಡ್ ಎಲ್ಲಾ ಮಾಡಲ್ ವರ್ಬ್ ಶುಡ್, ವುಡ್, ವಿಲ್, ಕ್ಯಾನ್ ಏನೇನಿದೆ ಅವು ಎಲ್ಲಾ ಪ್ರೊನೌನ್ಗಳಿಗೂ ಸೇಮ್ ಇರುತ್ತೆ. ಶಿ ಶುಡ್ ನಾಟ್ ಹ್ಯಾವ್ ಸೆಡ್ ದಟ್, ಹಿ ಶುಡ್ ನಾಟ್ ಹ್ಯಾವ್ ಸೆಡ್ ದಟ್, ಐ ಶುಡ್ ನಾಟ್ ಹ್ಯಾವ್ ಸೆಡ್ ದಟ್, ವಿ ಶುಡ್ ನಾಟ್ ಹ್ಯಾವ್ ಸೆಡ್ ದಟ್, ಎಲ್ಲರಿಗೂ ಸೇಮ್ ಬರುತ್ತೆ, ರೈಟ್? ಬಟ್ ಯಾರು ಹೇಳಿರ್ತಾರೆ ಅನ್ನೋದ್ರ ಮೇಲೆ ನೀವು ಶಿ ಅಥವಾ ಹಿ, ಐ, ವಿ, ದೇ ಯೂಸ್ ಮಾಡಿ, ರೈಟ್? ಶಿ ಶುಡ್ ನಾಟ್ ಹ್ಯಾವ್ ಸೆಡ್ ದಟ್ ಅಂದ್ರೆ ಅವಳು ಅದನ್ನ ಹೇಳ್ಬಾರ್ದಿತ್ತು, ರೈಟ್? ರಿಗ್ರೆಟ್, ನೋಡಿ ಇಲ್ಲಿ ಏನಾಗ್ತಿದೆ, ಪಶ್ಚಾತ್ತಾಪ ಅಥವಾ ಒಂದು ಪಶ್ಚಾತ್ತಾಪನ ನೀವು ತೋರಿಸ್ತಿದ್ದೀರಾ, ರಿಗ್ರೆಷನ್ ತೋರಿಸ್ತಿದ್ದೀರಾ. ಯು ಶುಡ್ ಹ್ಯಾವ್ ಗಾನ್ ದೇರ್ ಬಿಫೋರ್ 2 o'clock. ನೋಡಿ ಗೋ ಏನಾಗಿದೆ, ಗಾನ್ ಆಗಿದೆ. ಶುಡ್ ಮುಂದೆ ನೋಡಿ ಶುಡ್ ಹ್ಯಾವ್ ಬಂದಿದೆ, ಇಲ್ಲಿ ಶುಡ್ ನಾಟ್ ಹ್ಯಾವ್ ಬಂದಿದೆ, ಇಲ್ಲಿ ಶುಡ್ ಹ್ಯಾವ್ ಬಂದಿದೆ, ರೈಟ್? ಏನಾಗಿದೆ, ಯು ಶುಡ್ ಹ್ಯಾವ್ ಗಾನ್ ದೇರ್ ಬಿಫೋರ್ 2 o'clock. ನೀನು ಅಲ್ಲಿಗೆ 2 ಗಂಟೆಗಿಂತ ಮೊದ್ಲೇ ಹೋಗ್ಬೇಕಿತ್ತು, ನೀನ್ ಲೇಟ್ ಆಗಿ ಹೋದೆ, ಸೊ ಅಲ್ಲಿ ಆಲ್ರೆಡಿ ಕ್ಲೋಸ್ ಆಗಿದೆ. ಸೊ ಪಶ್ಚಾತ್ತಾಪ ಪಡ್ತಾ ಇದೀರಾ, ಆ ಕೆಲಸ ಮಾಡಬಾರ್ದಿತ್ತು, ಮಾಡ್ಬಿಟ್ಟಿದೀರಾ. ಸೊ ಏನ್ ಮಾಡ್ಬೇಕಾಗಿತ್ತು, 2 ಗಂಟೆಗಿಂತ ಮೊದ್ಲೇ ನೀನ್ ಹೋಗ್ಬೇಕಾಗಿತ್ತು, ಬಟ್ ನೀನ್ ಹೋಗಿಲ್ಲ, ಸೊ ಅದು ಕ್ಲೋಸ್ ಆಗಿದೆ. ಯು ಶುಡ್ ಹ್ಯಾವ್ ಗಾನ್ ದೇರ್ ಬಿಫೋರ್ 2 o'clock. ನೀನ್ ಅಲ್ಲಿಗೆ 2 ಗಂಟೆಗಿಂತ ಮೊದ್ಲೇ ಹೋಗ್ಬೇಕಾಗಿತ್ತು. ಐ ಶುಡ್ ಹ್ಯಾವ್ ಲಿಸನ್ ಟು ಯು. ಇದು ತುಂಬಾ ಕಾಮನ್ ಆಗಿ ನಾವು ಡೇ ಟು ಡೇ ಲೈಫ್ ನಲ್ಲಿ ಹೇಳ್ತಿರ್ತೀವಲ್ವಾ, ನಾನು ಒಂದ್ ಮಾತು ಕೇಳಬೇಕಿತ್ತು, ಕೇಳಲೇ ಇಲ್ಲ, ನಾನು ಅದನ್ನ ಮಾಡ್ಬೇಕಿತ್ತು, ಮಾಡ್ಲೇ ಇಲ್ಲ. ಐ ಶುಡ್ ಹ್ಯಾವ್ ಲಿಸನ್ ಟು ಹಿಮ್ ಅಂದ್ರೆ ನಾನು ಅವನ ಮಾತನ್ನ ಕೇಳಬೇಕಾಗಿತ್ತು. ಅವನೇನೋ ಹೇಳ್ದ, ಬಟ್ ನಾನು ಅದು ಕೇಳದೆ ಈ ಕೆಲಸ ಮಾಡ್ಬಿಟ್ಟೆ, ಬಟ್ ನೋಡಿ ಇಲ್ಲಿ ರಿಸಲ್ಟ್ ತುಂಬಾ ಕೆಟ್ಟದಾಗಿದೆ ಅಲ್ವಾ? ಸೊ ಅವಾಗ ನೀವು ಹೇಳ್ಬೇಕು ಐ ಶುಡ್ ಹ್ಯಾವ್ ಲಿಸನ್ ಟು ಹಿಮ್, ನಾನು ಅವನ ಮಾತನ್ನ ಕೇಳಬೇಕಾಗಿತ್ತು, ರೈಟ್? ನೆಕ್ಸ್ಟ್, ಹಿ ಶುಡ್ ಹ್ಯಾವ್ ಕಂಪ್ಲೀಟೆಡ್ ಇಸ್ 10th ಸ್ಟ್ಯಾಂಡರ್ಡ್. ಸೊ ಯಾರೋ ಒಬ್ಬ ಇಲ್ಲಿ ಏನ್ ಮಾಡಿದಾನೆ ಅಂದ್ರೆ 10th ಸ್ಟ್ಯಾಂಡರ್ಡ್ ನ ಮುಗಿಸಿಲ್ಲ, ರೈಟ್? 9th ಸ್ಟ್ಯಾಂಡರ್ಡ್ಗೆ ಅಥವಾ 8th ಸ್ಟ್ಯಾಂಡರ್ಡ್ಗೆ ಏನು ಎಜುಕೇಶನ್ ನ ನಿಲ್ಸಿರ್ತಾರೆ. ಈಗ ಅವ್ರಿಗೆ ಯಾವ್ದೇ ಕೆಲಸ ಸಿಗ್ತಿರೋದಿಲ್ಲ, ಅಥವಾ ಒಳ್ಳೆ ಪೊಸಿಷನ್ ಅಲ್ಲಿ ಇರೋದಿಲ್ಲ, ರೈಟ್? ಅವಾಗ ನೀವು ಹೇಳ್ಬೇಕಾಗುತ್ತೆ, ನೀವು ಹೇಳಿರ್ತೀರಾ he should have completed his 10th standard, ಅಥವಾ he should have completed his degree, he should have completed his 12th standard ಅಂದ್ರೆ PUC ಅಂತ ಹೇಳಿರ್ತೀರಲ್ವಾ. ಅವನು ಅಟ್ಲೀಸ್ಟ್ 10th ಸ್ಟ್ಯಾಂಡರ್ಡ್ ಅನ್ನ ಮುಗಿಸಿರ್ಬೇಕಾಗಿತ್ತು, ಯಾಕಂದ್ರೆ 10th ಸ್ಟ್ಯಾಂಡರ್ಡ್ ಮುಗಿಸಿದ್ರೆ ಒಂದು ಏನೋ ಒಂದು ರೆಪ್ಯುಟೇಷನ್ ಇರ್ತಿತ್ತು, ಅವನಿಗೆ ಒಂದ್ ಕೆಲಸ ಸಿಗ್ತಿತ್ತು. ಯಾಕಂದ್ರೆ SLC ಮಾಡಿದವ್ರಿಗೆ ತುಂಬಾ ಅಪರ್ಚುನಿಟೀಸ್ ಇರುತ್ತೆ,
ಅಥವಾ ನೀವು ಹೇಳ್ತೀರಾ ಅವ್ನು ಡಿಗ್ರಿ ಆದ್ರೂ ಮುಗಿಸ್ಬೇಕಾಗಿತ್ತು, ಯಾಕೆ ಅರ್ಧದಲ್ಲೇ ಬಿಟ್ಟ, ಡಿಗ್ರಿನಾದ್ರೂ ಮುಗಿಸಿದ್ರೆ ಒಂದು ಒಳ್ಳೆ ಜಾಬ್ ಸಿಕ್ತಿತ್ತು. ಅವಾಗ ನೀವು ಹೇಳ್ಬೇಕು ಈ ಶುಡ್ ಹ್ಯಾವ್ ಕಂಪ್ಲೀಟೆಡ್ ಇಸ್ ಡಿಗ್ರಿ, ಶಿ ಶುಡ್ ಹ್ಯಾವ್ ಕಂಪ್ಲೀಟೆಡ್ ಇಸ್ ಡಿಗ್ರಿ, ರೈಟ್. ಐ ಶುಡ್ ಹ್ಯಾವ್ ಕಂಪ್ಲೀಟೆಡ್ ಮೈ ಡಿಗ್ರಿ. ಸೊ ನಾನು ಸಪೋಸ್ ನಾನು ಡಿಗ್ರಿನ ಅರ್ಧದಲ್ಲಿ ಬಿಟ್ಟಿದ್ರೆ ನನಗೀಗ ತುಂಬಾ ಸಫರ್ ಆಗ್ತಿದ್ರೆ, ಎಲ್ಲೂ ಕೆಲಸ ಸಿಗ್ತಿರ್ಲಿಲ್ಲ ಅಂದಿದ್ರೆ ನಾನು ಹೇಳ್ತಿದ್ದೆ ಐ ಶುಡ್ ಹ್ಯಾವ್ ಕಂಪ್ಲೀಟೆಡ್ ಮೈ ಡಿಗ್ರಿ, ನಾನು ನನ್ನ ಡಿಗ್ರಿನ ಮಾಡ್ಬೇಕಾಗಿತ್ತು, ನಾನು ಬಿಟ್ಬಿಟ್ಟೆ, ಈಗ ತುಂಬಾ ಕಷ್ಟ ಆಗ್ತಿದೆ ನನಗೆ, ರೈಟ್. ಅವಾಗ ನೀವು ಹೇಳ್ತೀರಾ ಐ ಶುಡ್ ಹ್ಯಾವ್ ಕಂಪ್ಲೀಟೆಡ್. ನೆಕ್ಸ್ಟ್ ಇನ್ನೊಂದು ಸೆಂಟೆನ್ಸ್ ಇದೆ, ವಿ ಶುಡ್ ನಾಟ್ ಹ್ಯಾವ್ ಗಿವನ್ ಪರ್ಮಿಷನ್. ನೋಡಿ ಇಲ್ಲಿ ನೆಗೆಟಿವ್ ಹೇಳ್ತಿದೆ, ಅಂದ್ರೆ ಯಾವ್ದೋ ಒಂದು ಕೆಲಸನ ಮಾಡಬಾರ್ದಿತ್ತು ಬಟ್ ನಾವು ಮಾಡ್ಬಿಟ್ವಿ. ಏನ್ ಮಾಡಬಾರ್ದಿತ್ತು? ವಿ ಶುಡ್ ನಾಟ್ ಹ್ಯಾವ್ ಗಿವನ್ ಪರ್ಮಿಷನ್, ನಾವು ಪರ್ಮಿಷನ್ ಕೊಡಬಾರ್ದಿತ್ತು. ನೋಡಿ ಪರ್ಮಿಷನ್ ಕೊಟ್ವಿ, ಅವರು ಈ ತರ ಮಾಡ್ಬಿಟ್ರು. ಸಪೋಸ್ ಏನು ಅಂದ್ರೆ ಯಾವ್ದಾದ್ರು ಒಂದು ಎಕ್ಸಾಂಪಲ್ ತಗೊಳ್ಳಿ. ಟೀಚರ್ಸ್ ಹೇಳ್ತಾರೆ ಏನಂದ್ರೆ ಕಂಪ್ಯೂಟರ್ ಲ್ಯಾಬ್ ಟೈಮಿಂಗ್ 3 ಗಂಟೆ ಇರುತ್ತೆ, ಬಟ್ ಯಾರೋ ಒಬ್ಬ ಸ್ಟೂಡೆಂಟ್ ಬಂದು ಕೇಳಿರ್ತಾರೆ, 3 ಗಂಟೆ ಆದ್ಮೇಲೆ ಕೇಳಿರ್ತಾರೆ, ಮ್ಯಾಮ್ ನನಗೆ ಅಥವಾ ಸರ್ ನನಗೆ ಲ್ಯಾಬ್ ನಲ್ಲಿ ವರ್ಕ್ ಮಾಡೋಕ್ ಬಿಡಿ ಅಂತ. ನೀವು ಹೇಳ್ತೀರಾ ಇಲ್ಲ 3 ಗಂಟೆ ಆಗಿದೆ ಟೈಮ್ ಇಲ್ಲ ಅಂತ, ಬಟ್ ಅವ್ರು ತುಂಬಾ ರಿಕ್ವೆಸ್ಟ್ ಮಾಡಿರ್ತಾರೆ, ಆದ್ರೆ ನೀವು ಪರ್ಮಿಷನ್ ಕೊಟ್ಬಿಟ್ಟಿರ್ತಾರೆ ಹೋಗಿ ವರ್ಕ್ ಮಾಡು ಅಂತ. ಅವನೇನೋ ಮಾಡಿರ್ತಾನೆ, ಅಲ್ಲಿ ಕಂಪ್ಯೂಟರ್ ಕೆಟ್ಟೋಗಿರುತ್ತೆ ಅಲ್ವಾ. ಆಗ ನೀವು ಹೇಳ್ತಿರ್ತೀರಾ ವಿ ಶುಡ್ ನಾಟ್ ಹ್ಯಾವ್ ಗಿವನ್ ಪರ್ಮಿಷನ್, ನಾವು ಪರ್ಮಿಷನ್ ಕೊಡಬಾರ್ದಿತ್ತು, ನೋಡಿ ಪರ್ಮಿಷನ್ ಕೊಟ್ವಿ ಈ ತರ ಆಗೋಗಿದೆ, ವಿ ಶುಡ್ ನಾಟ್ ಹ್ಯಾವ್ ಗಿವನ್ ಪರ್ಮಿಷನ್, ನಾವು ಪರ್ಮಿಷನ್ ಕೊಡಬಾರ್ದಿತ್ತು, ರೈಟ್. ಸೊ ಈಗ ನಾವು ತಿಳ್ಕೊಳ್ಳೋಣ ಮಸ್ಟ್ ಯಾವಾಗ ಯೂಸ್ ಮಾಡ್ಬೇಕು ಅಂತ. ಐ ಥಿಂಕ್ ನಿಮಗೆ ಶುಡ್ ಅನ್ನೋದು ಕ್ಲಾರಿಟಿ ಸಿಕ್ಕಿದೆ ಅಲ್ವಾ. ನಾನು ಎಲ್ಲಾ ಒಂದು ಸಿಚುವೇಶನ್ ನ ಕವರ್ ಮಾಡಿದೀನಿ, ನೀವು ಎಲ್ಲೆಲ್ಲಿ ಶುಡ್ ನ ಯೂಸ್ ಮಾಡಬಹುದು ಅಂತ, ರೈಟ್. 3 ಸಿಚುವೇಶನ್ಗಳು ಅಥವಾ 3 ಕೇಸ್ಗಳಿರುತ್ತೆ, ನೀವು ಶುಡ್ ನ ಯೂಸ್ ಮಾಡಬಹುದು. ಅಂಡ್ ಈಗ ಮಸ್ಟ್ ನ ತಿಳ್ಕೊಳ್ಳೋಣ. ಸೊ ಎರಡೂ ಕೂಡ ತುಂಬಾ ಜನ ಮಸ್ಟ್ ಜಾಗದಲ್ಲಿ ಶುಡ್ ಹಾಕ್ತಾರೆ, ಶುಡ್ ಜಾಗದಲ್ಲಿ ಮಸ್ಟ್ ಹಾಕ್ತಾರೆ, ಬಟ್ ನೀವು ಗ್ರಾಮ್ಯಾಟಿಕಲಿ ನೋಡಿದ್ರೆ ಅದನ್ನ ಹಾಕ್ಬಾರ್ದು. ಬಟ್ ನೀವು ಇನ್ಫಾರ್ಮಲ್ ಆಗಿ ಮಾತಾಡ್ತಿದ್ರೆ ಐ ಥಿಂಕ್ ನೀವು ಹಾಕ್ಬಹುದು ಅನ್ಸುತ್ತೆ. ಬಟ್ ನೆನ್ಪಿಟ್ಟುಕೊಳ್ಳಿ, ಯಾವಾಗ್ಲೂ ಕೂಡ ಮಸ್ಟ್ ಜಾಗದಲ್ಲಿ ಶುಡ್ ನ ಹಾಕಬೇಡಿ, ರೈಟ್. ಯಾಕೆಂದ್ರೆ ನಿಮ್ಗೆ ಮಸ್ಟ್ ಅನ್ನೋದು ಯಾಕೆ ಯೂಸ್ ಮಾಡ್ತೀವಿ ಅನ್ನೋದು ತಿಳ್ಕೊಂಡಾಗ ಗೊತ್ತಾಗುತ್ತೆ ನಾವು ಯಾಕೆ ಹಾಕ್ಬಾರ್ದು ಅಂತ. ನೋಡಿ ಮಸ್ಟ್ ನ ನಾವು ಕೇಸ್ ನಂಬರ್ 1, ಇಲ್ಲೂ ಕೂಡ 2 ಕೇಸ್ಗಳಿದೆ. ಕಂಪಲ್ಷನ್ ಅಂದ್ರೆ ಕಡ್ಡಾಯವಾಗಿ ಏನಾದ್ರೂ ಒಂದು ವಿಷಯನ ಹೇಳಬೇಕು ಅಥವಾ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ನ ಕೊಡಬೇಕು, ಅಂದ್ರೆ ಆದೇಶನ ಕೊಡಬೇಕು ತುಂಬಾ ಸ್ಟ್ರಿಕ್ಟ್ ಆಗಿ ಅಂದಾಗ ನೀವು ಮಸ್ಟ್ ನ ಯೂಸ್ ಮಾಡಬೇಕು. ಯಾವಾಗ ಅಂದ್ರೆ ಪ್ರೆಸೆಂಟ್ ಅಂಡ್ ಫ್ಯೂಚರ್ ಟೆನ್ಸ್ ನಲ್ಲಿ, ಸಿಂಪಲ್ ಪ್ರೆಸೆಂಟ್ ಮತ್ತು ಫ್ಯೂಚರ್ ಟೆನ್ಸ್ ನಲ್ಲಿ, ಸಿಂಪಲ್ ಫ್ಯೂಚರ್ ಟೆನ್ಸ್ ನಲ್ಲಿ, ರೈಟ್. ಸೊ ಸಿಂಪಲ್ ಫ್ಯೂಚರ್ ಅಂದ್ರೆ ನಾವು ಅಲ್ಲಿ ವಿಲ್ ಯೂಸ್ ಮಾಡ್ತೀವಿ ಅಂತ ಅರ್ಥ ಅಲ್ಲ, ರೈಟ್. ವಿಲ್ ಮತ್ತೆ ಮಸ್ಟ್ ಯಾವಾಗ್ಲೂ ಜೊತೆಗೆ ಬರೋದಿಲ್ಲ. ನೆನ್ಪಿಟ್ಟುಕೊಳ್ಳಿ, ಎರಡೆರಡು ಮಾಡೆಲ್ ವರ್ಬ್ಸ್ ಒಂದೇ ಸೆಂಟೆನ್ಸ್ ನಲ್ಲಿ ಬರೋದಿಲ್ಲ. ವಿಲ್ ಮಸ್ಟ್, ಕ್ಯಾನ್ ಮಸ್ಟ್, ರೈಟ್, ಶುಡ್ ಮಸ್ಟ್ ಯಾವಾಗ್ಲೂ ಕೂಡ ಒಂದೇ ಸೆಂಟೆನ್ಸ್ ನಲ್ಲಿ ಬರೋದಿಲ್ಲ. ಸೊ ನೀವು ತುಂಬಾ ಸ್ಟ್ರಿಕ್ಟ್ ಆಗಿ ಒಂದು ಆದೇಶನ ಕೊಡಬೇಕು, ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಕೊಡಬೇಕು, ಕಂಪಲ್ಸರಿ ಅದಾಗ್ಲೇಬೇಕು, ಮಾಡ್ಲೇಬೇಕು, ಹೋಗ್ಲೇಬೇಕು, ಕಂಪಲ್ಸರಿ ಇದ್ದಾಗ ನೀವು ಮಸ್ಟ್ ನ ಯೂಸ್ ಮಾಡಿ. ಯು ಮಸ್ಟ್ ಸ್ಟಡಿ ವೆಲ್ ಟು ಪಾಸ್ ದ ಎಕ್ಸಾಮ್. ಇದು ನೀವು ನಿಮ್ಮ ಯಾರಿಗಾದ್ರೂ ನಿಮ್ಮ ಫ್ರೆಂಡ್ ಹೇಳ್ತಿರ್ತೀರಾ, ಅಥವಾ ನೀವು ಟೀಚರ್ ಆಗಿದ್ರೆ ನಿಮ್ಮ ಸ್ಟೂಡೆಂಟ್ ಹೇಳ್ತಿರ್ತೀರಾ, ನೀವು ಮನೇಲಿ ನಿಮ್ಮ ಬ್ರದರ್ ಸಿಸ್ಟರ್ ಹೇಳ್ತಿರ್ತೀರಾ, ಯು ಮಸ್ಟ್ ಸ್ಟಡಿ ವೆಲ್ ಟು ಪಾಸ್ ದ ಎಕ್ಸಾಮ್. ನೀನು ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಬೇಕು ಅಂದ್ರೆ ಚೆನ್ನಾಗಿ ಓದಲೇಬೇಕು, ರೈಟ್. ನೋಡಿ ಮಸ್ಟ್ ಜಾಗದಲ್ಲಿ ಶುಡ್ ಹಾಕ್ಬಹುದು ಅಲ್ವಾ, ಮಸ್ಟ್ ಜಾಗದಲ್ಲಿ ಹಾಕ್ಬಹುದು, ಎರಡು ಒಟ್ಟಿಗೆ ಹಾಕೋಗಿಲ್ಲ. ಏನಾಗುತ್ತೆ ಶುಡ್ ಹಾಕಿದ್ರೆ ಅದನ್ನು ನಾನು ಹೇಳ್ಬಿಡ್ತೇನೆ. ಯು ಶುಡ್ ಸ್ಟಡಿ ವೆಲ್ ಟು ಪಾಸ್ ದ ಎಕ್ಸಾಮ್ ಅಂದಾಗ ಏನಾಗುತ್ತೆ, ನೀವು ತುಂಬಾ ಪ್ರೀತಿಯಿಂದ ತುಂಬಾ ಕನ್ಸರ್ನ್ ಇಂದ ನಿಮ್ಮ ಬ್ರದರ್ ಸಿಸ್ಟರ್ಗೆ ಅಥವಾ ಫ್ರೆಂಡ್ಗೆ ಹೇಳ್ತೀರಾ ಯು ಶುಡ್ ಸ್ಟಡಿ ವೆಲ್ ಟು ಪಾಸ್ ದ ಎಕ್ಸಾಮ್. ತುಂಬಾ ಜನ ಹೇಳ್ತಾರೆ ಕೂಡ ಅಲ್ವಾ, ಯು ಶುಡ್ ಸ್ಟಡಿ ವೆಲ್, ಯು ಶುಡ್ ಡೂ ಯುವರ್ ಹೋಮ್ ವರ್ಕ್ ರೆಗ್ಯುಲರ್ಲಿ, ರೈಟ್, ಯು ಶುಡ್ ಗೋ ದೇರ್. ಮಸ್ಟ್ ಜಾಗದಲ್ಲಿ ಶುಡ್ ಹಾಕಿ ಹೇಳ್ಬಿಡ್ತಾರೆ, ಬಟ್ ಇದು ಅಷ್ಟು ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಆಗೋದಿಲ್ಲ, ಕಂಪಲ್ಸರಿ ಮಾಡ್ಲೇಬೇಕು ಅನ್ನೋ ಅರ್ಥ ಕೊಡೋದಿಲ್ಲ. ಬಟ್ ನೀವು ಅವ್ರ ಮೇಲಿರುವ ಒಂದು ಕನ್ಸರ್ನ್, ಅವ್ರ ಮೇಲಿರುವ ಒಂದು ಕೇರಿಂಗ್ ನೇಚರ್ ಇಂದ ನೀವು ಅವ್ರಿಗೆ ಸಜೆಷನ್ ಕೊಡ್ತಾ ಇದ್ದೀರಾ. ಯು ಶುಡ್ ಸ್ಟಡಿ ವೆಲ್ ಟು ಪಾಸ್ ದ ಎಕ್ಸಾಮ್, ನೀನ್ ಎಕ್ಸಾಮ್ ಪಾಸ್ ಆಗ್ಬೇಕಂದ್ರೆ ಚೆನ್ನಾಗಿ ಓದ್ಲೇಬೇಕು. ಸೊ ನೋಡಿ, ತುಂಬಾ ಕೇರಿಂಗ್ ಆಗಿ ಸಜೆಷನ್ ಕೊಡ್ತಿದ್ದೀರಾ ಅಲ್ವಾ. ಸೊ ಶುಡ್ ಹಾಕಿದ್ರೆ ಆ ರೀತಿ ಅರ್ಥ ಬರುತ್ತೆ, ಮಸ್ಟ್ ಹಾಕಿದ್ರೆ ಅದರ ಒಂದು ಹೇಳುವ ಒಂದು ವಿಧಾನನೇ ಚೇಂಜ್ ಆಗುತ್ತೆ. ಯು ಮಸ್ಟ್ ಸ್ಟಡಿ ವೆಲ್ ಟು ಪಾಸ್ ದ ಎಕ್ಸಾಮ್, ನೀನ್ ಎಕ್ಸಾಮ್ ಪಾಸ್ ಆಗ್ಬೇಕಂದ್ರೆ ಚೆನ್ನಾಗಿ ಓದ್ಲೇಬೇಕು, ಯಾಕಂದ್ರೆ ಇದು ನಿನ್ನ ಲಾಸ್ಟ್ ಸೆಮಿಸ್ಟರ್, ನೀನು ಫೇಲ್ ಆದ್ರೆ ಇನ್ನೊಂದು ವರ್ಷ ನೀನ್ ವೇಟ್ ಮಾಡ್ಬೇಕಾಗುತ್ತೆ. ನೋಡಿ ಎಷ್ಟು ಆ ಸಿಚುವೇಶನ್ ಇಂಪಾರ್ಟೆನ್ಸ್ ನೋಡಿ ಎಷ್ಟು ಜಾಸ್ತಿ ಆಯ್ತು ಅಲ್ಲಿ ಅಲ್ವಾ. ವಿ ಮಸ್ಟ್ ಗೋ ದೇರ್ ಟು ಸಾಲ್ವ್ ದ ಪ್ರಾಬ್ಲಮ್. ಅಂದ್ರೆ ಅರ್ಥ ಏನು, ಆ ಪ್ರಾಬ್ಲಮ್ ಈಗ ಸಾಲ್ವ್ ಮಾಡ್ಬೇಕಂದ್ರೆ ನಾವು ಅಲ್ಲಿಗೆ ಹೋಗ್ಲೇಬೇಕು, ಯಾಕೆಂದ್ರೆ ನಮ್ಮಿಂದನೇ ಆ ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು. ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿದೆ,
ಎಲ್ಲಿ ಅಂದ್ರೆ ಬೇರೆ ಜಾಗದಲ್ಲಿ ಅಥವಾ ಬೇರೆ ಒಂದು ಲೊಕೇಶನ್ ಅಲ್ಲಿ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗಿದೆ. ಆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ನಿಮ್ಗೆ ಹೇಗೆ ಅಂತ ಗೊತ್ತು, ಅಥವಾ ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ನಿಮ್ಮ ಹತ್ರ ವಸ್ತುಗಳಿದೆ. ಸೊ ನೀವಾಗ ಹೇಳ್ತೀರಾ ಐ ಮಸ್ಟ್ ಗೋ ದೇರ್ ಟು ಸಾಲ್ವ್ ದ ಪ್ರಾಬ್ಲಮ್. ಆ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು ನಾನು ಅಲ್ಲಿಗೆ ಹೋಗ್ಲೇಬೇಕು. ಐ ಶುಡ್ ಗೋ ದೇರ್ ಅಂತ ಹೇಳ್ಬಹುದು. ಅವಾಗ ಏನಾಗುತ್ತೆ, ಐ ಶುಡ್ ಗೋ ದೇರ್ ಟು ಸಾಲ್ವ್ ದ ಪ್ರಾಬ್ಲಮ್ ಅಂದ್ರೆ ನಾನು ಅಲ್ಲಿಗೆ ಹೋಗುವ ನೆಸೆಸಿಟಿ ತುಂಬಾ ಕಡಿಮೆ ಇದೆ. ನಾನು ಹೋಗಿಲ್ಲ ಅಂದ್ರೆ ಬೇರೆಯವರು ಕೂಡ ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು. ಅಂದ್ರೆ ನೀವೊಂದು ಒಪಿನಿಯನ್ ಹೇಳ್ತಿದ್ರ, ಐ ಶುಡ್ ಗೋ ದೇರ್, ನಾನು ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂದ್ರೆ ನಾನು ಅಲ್ಲಿಗೆ ಹೋಗ್ಲೇಬೇಕು. ಬಟ್ ಇಂಪಾರ್ಟೆನ್ಸ್ ಕಡಿಮೆ ಆಗುತ್ತೆ, ಆ ಒಂದು ಸಿಚುವೇಶನ್ ನ ಇಂಪಾರ್ಟೆನ್ಸ್ ಏನಿರುತ್ತೆ ಅದು ಕಡಿಮೆ ಆಗುತ್ತೆ. ಇಂಪಾರ್ಟೆನ್ಸ್ ಜಾಸ್ತಿ ಇರುತ್ತೆ ಅಥವಾ ಸಿಗ್ನಿಫಿಕೆನ್ಸ್ ಏನಿರುತ್ತೆ, ಆ ಒಂದು ಸಿಚುವೇಶನ್ ಸಿಗ್ನಿಫಿಕೆನ್ಸ್ ತುಂಬಾ ಜಾಸ್ತಿ ಇದ್ದಾಗ, ಮಹತ್ವ ಜಾಸ್ತಿ ಇದ್ದಾಗ, ತುಂಬಾ ಕಂಪಲ್ಸರಿ ಮಾಡ್ಲೇಬೇಕು ಅಂದಾಗ ನೀವು ಮಸ್ಟ್ ನ ಯೂಸ್ ಮಾಡ್ಬೇಕು. ನೆಕ್ಸ್ಟ್, ಹಿ ಮಸ್ಟ್ ನಾಟ್ ಲೂಸ್ ದಿಸ್ ಆಪರ್ಚುನಿಟಿ. ನೋಡಿ, ಮಸ್ಟ್ ನಾಟ್ ನ ಶಾರ್ಟ್ ಫಾರ್ಮ್ ಏನು, ಮಸ್ಟಂಟ್. ಮಸ್ಟ್ ನಾಟ್, ಮಸ್ಟಂಟ್ ಇದು ನೆಗೆಟಿವ್ ಸೆಂಟೆನ್ಸ್ ಇಲ್ಲಿ. ಹಿ ಮಸ್ಟ್ ನಾಟ್ ಲೂಸ್ ದಿಸ್ ಆಪರ್ಚುನಿಟಿ, ಅವನು ಈ ಒಂದು ಅವಕಾಶನ ಬಿಡಬಾರ್ದು. ಲೂಸ್ ಅಂದ್ರೆ ಅರ್ಥ ಬಿಡಬಾರ್ದು, ರೈಟ್? ಕಳ್ಕೊಳ್ಬಾರ್ದು. ಎಸ್, ಕಳ್ಕೊಳ್ಬಾರ್ದು ಅನ್ನುವ ಅರ್ಥ ಚೆನ್ನಾಗಿ ಬರುತ್ತೆ ಇಲ್ಲಿ, ಅರ್ಥ ಕೊಡುತ್ತೆ ಲೂಸ್ ಅಂದ್ರೆ. ಹಿ ಮಸ್ಟ್ ನಾಟ್ ಲೂಸ್ ದಿಸ್ ಆಪರ್ಚುನಿಟಿ, ಅವನು ಈ ಅವಕಾಶನ ಕಳ್ಕೊಳ್ಬಾರ್ದು. ಯಾಕೆಂದ್ರೆ ಇದು ತುಂಬಾ ಒಳ್ಳೆ ಅವಕಾಶ, ಆ ಕಂಪನಿ ತುಂಬಾ ಒಳ್ಳೆ ಕಂಪನಿ, ಅವ್ನು ಇಂಟರ್ವ್ಯೂ ಅಟೆಂಡ್ ಮಾಡ್ಬೇಕೋ ಬೇಡವೋ ಅಂತ ಹೇಳ್ತಿದ್ದಾನೆ. ನಾನು ಹೇಳಿದೆ ಎಸ್ ಯು ಶುಡ್ ಅಟೆಂಡ್ ದ ಇಂಟರ್ವ್ಯೂ. ನನ್ನ ಸಜೆಷನ್ ಕೊಟ್ಟೆ, ಯು ಶುಡ್ ಅಟೆಂಡ್ ದ ಇಂಟರ್ವ್ಯೂ ಬಿಕಾಸ್ ದಿಸ್ ಇಸ್ ದ ಲಾಸ್ಟ್ ಚಾನ್ಸ್ ಫಾರ್ ಯು. ಯು ಮಸ್ಟ್ ನಾಟ್ ಲೂಸ್ ದಿಸ್ ಆಪರ್ಚುನಿಟಿ ಅಂತ ಹೇಳ್ತಾ ಇದ್ದೀರಾ, ರೈಟ್? ಮಸ್ಟ್ ನಾಟ್ ಲೂಸ್ ಅಂದ್ರೆ ಈ ಆಪರ್ಚುನಿಟಿನ ನೀವು ಬಿಡ್ಲೇಬಾರ್ದು. ಯು ಮಸ್ಟ್ ನಾಟ್ ಯೂಸ್ ದ ಮೊಬೈಲ್ ಇನ್ ದ ಕ್ಲಾಸ್ ರೂಮ್. ನೋಡಿ, ಇದೊಂದು ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಅಲ್ವಾ? ಇನ್ಸ್ಟ್ರಕ್ಷನ್ ಕೊಡ್ತಿದ್ದೀರಾ ನಿಮ್ಮ ಒಂದು ಫ್ರೆಂಡ್ಸ್ಗೆ, ಅಥವಾ ನೀವು ಟೀಚರ್ ಆಗಿದ್ರೆ ನಿಮ್ಮ ಸ್ಟೂಡೆಂಟ್ಗೆ ನೀವು ಹೇಳ್ತಿದ್ದೀರಾ ಯು ಮಸ್ಟ್ ನಾಟ್ ಯೂಸ್ ದ ಮೊಬೈಲ್ ಇನ್ ಕ್ಲಾಸ್ ರೂಮ್. ನೋಡಿ, ಆ ಸಿಚುವೇಶನ್ ಅಲ್ಲೂ ಕೂಡ ನೀವು ಮಸ್ಟ್ ನ ಯೂಸ್ ಮಾಡಬಹುದು. ಮಸ್ಟ್ ನಾಟ್ ಅಂದ್ರೆ ನೀನು ಕ್ಲಾಸ್ ರೂಮ್ ಅಲ್ಲಿ ಮೊಬೈಲ್ ನ ಯೂಸ್ ಮಾಡ್ಲೇಬಾರ್ದು. ನೆಕ್ಸ್ಟ್, ಯು ಮಸ್ಟ್ ಕಾಲ್ ಅ ಡಾಕ್ಟರ್ ನೌ. ಅಂದ್ರೆ ಅರ್ಥ, ನೀನೀಗ ಡಾಕ್ಟರ್ನ ಕರೀಲೇಬೇಕು, ಯಾಕಂದ್ರೆ ತುಂಬಾ ಸೀರಿಯಸ್ ಆಗಿದೆ, ನಿಮ್ಗೆ ತುಂಬಾ ಜ್ವರ ಜಾಸ್ತಿ ಆಗೋಗಿದೆ, ಬಾಡಿ ತುಂಬಾ ನಿಮ್ಗೆ ಹೀಟ್ ಆಗಿದೆ, ನೀನ್ ಡಾಕ್ಟರ್ನ ಕರೀಲೇಬೇಕು, ಇಲ್ಲಾಂದ್ರೆ ತುಂಬಾ ಪ್ರಾಬ್ಲಮ್ ಆಗಬಹುದು. ನೋಡಿ, ಸೀರಿಯಸ್, ನೋಡಿ ಸಿಚುವೇಶನ್ ನ ಸೀರಿಯಸ್ನೆಸ್ ಎಷ್ಟು ಜಾಸ್ತಿ ಇದೆ ಅಂತ ಹೇಳುವಾಗ ನೀವು ಮಸ್ಟ್ ನ ಯೂಸ್ ಮಾಡ್ಬೇಕು. ಐ ಥಿಂಕ್ ವಿ ಮಸ್ಟ್ ಲೀವ್ ನೌ ಅಂದ್ರೆ ಅರ್ಥ, ನನ್ಗನ್ಸುತ್ತೆ ನಾವೀಗ ಬೇಗ ಹೊರಡ್ಬೇಕು. ನೋಡಿ, ಅವಾಗ್ಲೇ ನಾನು ಹೇಳಿದ್ದೆ ವಿ ಶುಡ್ ಲೀವ್ ನೌ ಅಂತ, ಬಟ್ ಇಲ್ಲಿ ಸಿಚುವೇಶನ್ ನ ಸೀರಿಯಸ್ನೆಸ್ ಜಾಸ್ತಿ ಇದೆ, ನಾವೀಗ ಬಿಡ್ಲೇಬೇಕು, ಇಲ್ಲಿಂದ ಜಾಗ ಖಾಲಿ ಮಾಡ್ಲೇಬೇಕು. ಯಾಕಂದ್ರೆ ನಮ್ಗೆ ಟ್ರೈನಿಗೆ ಲೇಟ್ ಆಗ್ತಿದೆ, ಟ್ರೈನ್ ಬಂದ್ ನಿಂತಿದೆ, ನೀವು ಇನ್ನ ಸ್ಟೇಷನ್ ಇಂದ ಹೊರಗಡೆ ನಿಂತ್ಕೊಂಡಿದ್ದೀರಾ ನಿಮ್ ಫ್ರೆಂಡ್ ಜೊತೆ ಮಾತಾಡ್ಕೊಂಡು. ಅಲ್ಲಿ ನೋಡಿದ್ರೆ ಟ್ರೈನ್ ಬಂದಿದೆ, ಅವಾಗ ನೀವು ನಿಮ್ ಫ್ರೆಂಡ್ ಹೇಳ್ಬೇಕು ಐ ಥಿಂಕ್ ವಿ ಮಸ್ಟ್ ಲೀವ್ ನೌ. ಎಸ್. ನೆಕ್ಸ್ಟ್, ಕೇಸ್ ನಂಬರ್ 2, ಸ್ಟ್ರಾಂಗ್ ಅಸಂಪ್ಷನ್ಸ್. ಪ್ರೆಸೆಂಟ್ ಅಥವಾ ಪಾಸ್ಟ್ ನಲ್ಲಿ, ರೈಟ್? ನೋಡಿ, ಪಾಸ್ಟ್ ಟೆನ್ಸ್ ಅಲ್ಲಿ ಅಥವಾ ಈಗ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಘಟನೆಗಳ ಊಹೆ ಮಾಡಬಹುದು ನೀವು. ಆ ರೀತಿ ಆಗಿರಬಹುದು, ಹೀಗಾಗಿರಬಹುದು, ಹಾಗಾಗದೇ ಇರಬಹುದು ಅನ್ನುವ ಊಹೆಗಳನ್ನ ತುಂಬಾ ಸ್ಟ್ರಾಂಗ್ ಆಗಿ ಅಸ್ಯೂಮ್ ಮಾಡ್ತೀರಾ ನೀವು. ಅಸಂಪ್ಷನ್ ಅಂದ್ರೆ ಊಹೆಗಳು, ತುಂಬಾ ನಿಖರವಾಗಿ ನೀವು ಊಹಿಸ್ತೀರಾ. ನಿಮಗ್ ಗೊತ್ತಿರುತ್ತೆ ಆತರ ಆಗಿರ್ಲೇಬೇಕು ಅಂತ, ಆಗಿರ್ಲೇಬೇಕು. ಯಾಕೆಂದ್ರೆ ನಾನು ಅಲ್ಲಿ ಹೋಗಿ ಆ ರೀತಿ ಮಾಡಿ ಬಂದಿದ್ದೀನಿ, ಸೊ ಎಕ್ಸಾಕ್ಟ್ಲಿ ಈ ರೀತಿ ಆಗ್ಲೇಬೇಕು. ಆ ಟೈಮ್ ಅಲ್ಲಿ ನೀವು ಮಸ್ಟ್ ನ ಯೂಸ್ ಮಾಡಬಹುದು. ತುಂಬಾ ಸ್ಟ್ರಾಂಗ್ ಆಗಿ ನೀವು ಊಹೆಗಳನ್ನ ಮಾಡಬೇಕು ಅಂದಾಗ ಮಸ್ಟ್ ನ ಯೂಸ್ ಮಾಡಿ. ಪಾಸ್ಟ್ ಅಲ್ಲಿ ಅಥವಾ ಪ್ರೆಸೆಂಟ್ ಅಲ್ಲಿ ಎರಡೂ ಬರುತ್ತೆ, ಅಥವಾ ಯಾವ್ದಾದ್ರು ಒಂದು ಬರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಹಿ ಮಸ್ಟ್ ಬಿ ವೆರಿ ಹ್ಯಾಪಿ ಆನ್ ವಿನ್ನಿಂಗ್ ದ ಗೇಮ್. ನಿಮ್ಮ ಫ್ರೆಂಡ್ ತುಂಬಾ ಮ್ಯಾಚ್ ಗಳನ್ನ ಸೋತು ಈ ಒಂದು ಮ್ಯಾಚ್ ನ, ಅಂದ್ರೆ ವೆರಿ ರೀಸೆಂಟ್ ಮ್ಯಾಚ್ ನ ಗೆದ್ಬಿಟ್ಟಿರ್ತಾರೆ, ಲಾಸ್ಟ್ ಮ್ಯಾಚ್ ನ ಗೆದ್ದಿರ್ತಾರೆ. ಅವಾಗ ನಿಮ್ಗೆ ಅನ್ಸುತ್ತೆ ಅವ್ನು ಎಷ್ಟೊಂದು ಮ್ಯಾಚ್ ಸೋತಿದ್ದಾನೆ, ಈ ಮ್ಯಾಚ್ ಗೆದ್ಬಿಟ್ಟಿದ್ದಾನೆ, ಸೊ ಅವ್ನು ತುಂಬಾ ಹ್ಯಾಪಿ ಆಗಿರ್ತಾನೆ. ಐ ಆಮ್ ಶೋರ್ ಹಿ ಮಸ್ಟ್ ಬಿ ವೆರಿ ಹ್ಯಾಪಿ. ನನಗೆ ಗೊತ್ತಿದೆ ಅವ್ನು ತುಂಬಾ ಸಂತೋಷ ಆಗಿರುತ್ತೆ, ಅವನಿಗೆ ತುಂಬಾ ಸಂತೋಷ ಆಗಿರುತ್ತೆ, ಯಾಕೆಂದ್ರೆ ಅವನು ಈ ಮ್ಯಾಚ್ ನ ಗೆದ್ದಿದ್ದಾನೆ. ಹಿ ಮಸ್ಟ್ ಬಿ ವೆರಿ ಹ್ಯಾಪಿ. ಮಸ್ಟ್ ಬಿ ಅಂತ ಬಂತು, ಬಿ ಅಂತ ಯಾಕೆ ಬಂತು ಅಂದ್ರೆ ಅವನಿಗೆ ತುಂಬಾ ಸಂತೋಷ ಆಗಿರ್ತಾನೆ, ಅವನು ತುಂಬಾ ಸಂತೋಷ ಆಗಿರ್ತಾನೆ ಅಂದ್ರೆ ಇದಾನೆ ಅಲ್ವಾ, ಇದಾನೆ ಅಂತ ಅರ್ಥ ಕೊಡ್ತಾ ಇದೆ ಅಂದ್ರೆ ಬಿ ಯೂಸ್ ಮಾಡ್ಬೇಕು. ಹಿ ಮಸ್ಟ್ ಬಿ ವೆರಿ ಹ್ಯಾಪಿ ಅಥವಾ ಹಿ ಮಸ್ಟ್ ಬಿ ವೆರಿ ಆಂಕ್ಷಿಯಸ್ ಅಂತ ಹೇಳ್ಬೋದು, ಭಯ ಆಗ್ತಿದ್ರೆ. ಐ ಥಿಂಕ್ ನಿಮ್ಗೆ ಇದು ಅರ್ಥ ಆಗಿದೆ ಅನ್ಕೊಳ್ತೀನಿ. ನೆಕ್ಸ್ಟ್, ಶಿ ಇಸ್ ಸೋ ಹ್ಯಾಪಿ ಶಿ ಮಸ್ಟ್ ಹ್ಯಾವ್ ಪಾಸ್ಡ್ ಹರ್ ಎಕ್ಸಾಮ್ಸ್. ನೋಡಿ, ಇದು ಪಾಸ್ಟ್ ಟೆನ್ಸ್ ಅಲ್ಲಿ, ರೈಟ್? ಹ್ಯಾವ್ ಬಂದಿದೆ, ಆದ್ರಿಂದ ವರ್ಬ್ ಏನಾಗಿದೆ, ಪಾಸ್ಟ್ ಪಾರ್ಟಿಸಿಪಲ್ ನಲ್ಲಿದೆ, ರೈಟ್?
ಶಿ ಇಸ್ ಸೋ ಹ್ಯಾಪಿ ಶಿ ಮಸ್ಟ್ ಹ್ಯಾವ್ ಪಾಸ್ಡ್ ಹರ್ ಎಕ್ಸಾಮ್ಸ್. ಯಾಕೆ ಅವಳು ತುಂಬಾ ಸಂತೋಷ ಆಗಿದ್ದಾಳೆ, ಓ ಇವತ್ತು ರಿಸಲ್ಟ್ ಬಂದಿದೆ, ಸೊ ಎಕ್ಸಾಮ್ ಪಾಸ್ ಆಗಿರ್ಬೇಕು ಅಲ್ವಾ. ಶಿ ಮಸ್ಟ್ ಹ್ಯಾವ್ ಪಾಸ್. ನಿಮ್ಗೆ ಅಸ್ಯೂಮ್ ಮಾಡ್ತಿದ್ದೀರಾ, ಅಷ್ಟು ಸಂತೋಷ ಆಗಿದೆ, ಬೆಳಿಗ್ಗೆ ನೋಡಿದ್ರೆ ರಿಸಲ್ಟ್ ಅನೌನ್ಸ್ ಆಗಿದೆ, ಇವಾಗ ನೋಡಿದ್ರೆ ಅವಳು ತುಂಬಾ ಸಂತೋಷವಾಗಿದ್ದಾಳೆ ಅಂದ್ರೆ ನಾನು ಸ್ಟ್ರಾಂಗ್ ಆಗಿ ಊಹೆ ಮಾಡಬಹುದು ಅವಳು ಎಕ್ಸಾಮ್ ಪಾಸ್ ಆಗೇ ಆಗಿರ್ತಾಳೆ, ಆದ್ರಿಂದ ತುಂಬಾ ಸಂತೋಷವಾಗಿದ್ದಾಳೆ. ಶಿ ಇಸ್ ಸೋ ಹ್ಯಾಪಿ ಬಿಕಾಸ್ ಶಿ ಮಸ್ಟ್ ಹ್ಯಾವ್ ಪಾಸ್ಡ್ ಹರ್ ಎಕ್ಸಾಮ್ಸ್. ದೇ ಮಸ್ಟ್ ಹ್ಯಾವ್ ಸೀನ್ ಮೀ ಇನ್ ದ ಸ್ಟೇಷನ್. ಅವರು ನನ್ನ ಸ್ಟೇಷನ್ ಅಲ್ಲಿ ನೋಡಿರಬಹುದು, ಯಾಕೆಂದ್ರೆ ನನಗೆ ಅವರು ಕಾಲ್ ಮಾಡಿದ್ರು ನೀನೀಗ ಎಲ್ಲಿದ್ಯಾ ಅಂತ. ಅವರು ಬಹುಶಃ ನನ್ನ ಸ್ಟೇಷನ್ ಅಲ್ಲಿ ನೋಡಿರಬಹುದು. ತುಂಬಾ ಸ್ಟ್ರಾಂಗ್ ಆಗಿ, ಬಹುಶಃ ಅಂತ ಹೇಳಕ್ ಬರಲ್ಲ, ಹೌದು ಎಕ್ಸಾಕ್ಟ್ಲಿ ಅವ್ರು ನನ್ನ ಸ್ಟೇಷನ್ ಅಲ್ಲಿ ನೋಡಿರಬಹುದು. ತುಂಬಾ ಸ್ಟ್ರಾಂಗ್ ಆಗಿ ನೀವು ಅಸ್ಯೂಮ್ ಮಾಡ್ತಿದ್ದೀರಾ. ಮಸ್ಟ್ ಹ್ಯಾವ್ ಸೀನ್ ಅಂತ ಬಂದಂದ್ರೆ ಪಾಸ್ಟ್ ಟೆನ್ಸ್. ನೋಡಿ, ಇದು ಸೀನ್ ಅನ್ನೋದು ಪಾಸ್ಟ್ ಪಾರ್ಟಿಸಿಪಲ್ ನಲ್ಲಿದೆ, ರೈಟ್. ನೆಕ್ಸ್ಟ್, ಐ ಟಾಕ್ಡ್ ರೂಡ್ಲಿ ಯು ಮಸ್ಟ್ ಬಿ ಸ್ಯಾಡ್. ಸೊ ನೀವು ಯಾರಿಗೋ ತುಂಬಾ ಬೈದಿರ್ತೀರಾ, ತುಂಬಾ ರೂಡ್ ಆಗಿ ಮಾತಾಡಿರ್ತೀರಾ, ಅಂಡ್ ಅವ್ರ ಮುಂದೆ ಮತ್ತೆ ಬಂದು ನೀವು ಹೇಳ್ತಿರ್ತೀರಾ, ಪಶ್ಚಾತ್ತಾಪ ಪಟ್ಕೊಂಡು ಹೇಳ್ತಿರ್ತೀರಾ, ಅಂದ್ರೆ ನಿನಗೆ ತುಂಬಾ ದುಃಖ ಆಗಿದೆ ಅಲ್ವಾ, ನಾನು ತುಂಬಾ ರೂಡ್ ಆಗಿ ಮಾತಾಡಿದೆ, ನಿನಗೆ ತುಂಬಾ ದುಃಖ ಆಗಿದೆ ಅಲ್ವಾ ಅಂದ್ರೆ ನೀವು ಅಸ್ಯೂಮ್ ಮಾಡ್ತಿದ್ದೀರಾ ಅಷ್ಟು ಸ್ಟ್ರಾಂಗ್ ಆಗಿ. ಯು ಮಸ್ಟ್ ಬಿ ಸ್ಯಾಡ್, ರೈಟ್. ಯು ಮಸ್ಟ್ ಬಿ ಸ್ಯಾಡ್ ಅಂದ್ರೆ ನೀನು ತುಂಬಾ ದುಃಖ ಭರಿತ ಆಗಿದೆಯಾ ಅಲ್ವಾ, ಯಾಕೆಂದ್ರೆ ನಾನು ತುಂಬಾ ರೂಡ್ ಆಗಿ ಮಾತಾಡಿದೆ ನಿನ್ನ ಹತ್ರ. ಹಿ ಮಸ್ಟ್ ಹ್ಯಾವ್ ಡನ್ ದಿಸ್ ಬಿಫೋರ್ ಆಸ್ ವೆಲ್. ಇವನು ಈ ಕೆಲ್ಸನ ಈ ಮುಂಚೆನೂ ಮಾಡಿರ್ತಾನೆ. ಹಿ ಮಸ್ಟ್ ಹ್ಯಾವ್ ಡನ್, ಈ ಮುಂಚೆನು, ಈ ಮೊದ್ಲು ಕೂಡ ಈ ಕೆಲ್ಸನ ಮಾಡಿರ್ತಾನೆ. ಹಿ ಮಸ್ಟ್ ಹ್ಯಾವ್ ಡನ್ ದಿಸ್ ಬಿಫೋರ್ ಆಸ್ ವೆಲ್. ಆಸ್ ವೆಲ್ ಅಂದ್ರೆ ಕೂಡ, ನೆನ್ಪಿಟ್ಕೊಳ್ಳಿ. ತುಂಬಾ ಕಡೆ ಇಂಗ್ಲಿಷ್ ನಲ್ಲಿ ಕೂಡ ಅಂತ ಹೇಳುವಾಗ ಆಸ್ ವೆಲ್ ಯೂಸ್ ಮಾಡುವ ಒಂದು ಪದ್ಧತಿ ಇದೆ. ಹಿ ಮಸ್ಟ್ ಹ್ಯಾವ್ ಡನ್ ದಿಸ್ ಬಿಫೋರ್ ಆಸ್ ವೆಲ್. ಈ ಮುಂಚೆನೂ ಕೂಡ ಅವನು ಇದನ್ನ ಮಾಡಿರ್ತಾನೆ. ಐ ಆಮ್ ಶೋರ್, ನನಗೆ ಗೊತ್ತಿದೆ, ನಾನು ಅಸ್ಯೂಮ್ ಮಾಡ್ತಾ ಇದ್ದೀನಿ ಇಲ್ಲಿ. ವಿ ಮಸ್ಟ್ ಹ್ಯಾವ್ ಇನ್ಫಾರ್ಮ್ಡ್ ಎವ್ರಿ ಒನ್. ಸೊ ಹೇಳ್ತಿದ್ದೀರಾ, ನಾವು ಇನ್ಫಾರ್ಮ್ ಮಾಡಬೇಕಾಗಿತ್ತು, ರೈಟ್. ವಿ ಮಸ್ಟ್ ಹ್ಯಾವ್ ಇನ್ಫಾರ್ಮ್ಡ್ ಎವ್ರಿ ಒನ್. ವಿ ಮಸ್ಟ್ ಹ್ಯಾವ್ ಇನ್ಫಾರ್ಮ್ಡ್ ಎವ್ರಿ ಒನ್ ಅಂದ್ರೆ ನಾವು ಎಲ್ಲರಿಗೂ ಇನ್ಫಾರ್ಮ್ ಮಾಡಿದೀವಿ. ಐ ನೋ, ವಿ ಮಸ್ಟ್ ಹ್ಯಾವ್ ಇನ್ಫಾರ್ಮ್ಡ್ ಎವ್ರಿ ಒನ್. ಅಂದ್ರೆ ನೀವು ಒಂದು ಪಾರ್ಟಿಗೆ ಕರೆದಿರ್ತೀರಾ, ಎಲ್ಲರನ್ನೂ ಕರೆದಿರ್ತೀರಾ, ಆದ್ರೂ ಕೂಡ ನಿಮ್ ಫ್ರೆಂಡ್ ಹತ್ರ ಹಾಗೆ ಡಿಸ್ಕಸ್ ಮಾಡಿರ್ತೀರಾ, ನಾವೆಲ್ಲರನ್ನೂ ಕರೆದಿದೀವಲ್ವಾ, ಎಸ್ ಅಫ್ಕೋರ್ಸ್ ವಿ ಮಸ್ಟ್ ಹ್ಯಾವ್ ಇನ್ಫಾರ್ಮ್ಡ್ ಎವ್ರಿ ಒನ್. ಅಫ್ಕೋರ್ಸ್ ಎಲ್ಲರನ್ನೂ ಕರೆದೇ ಇರ್ತೀವಿ ನಾವು ಅಲ್ವಾ, ಅಷ್ಟು ಶೋರ್ ಆಗಿ ಹೇಳ್ತಿರ್ತೀರಾ, ಅಸ್ಯೂಮ್ ಮಾಡ್ತಿರ್ತೀರಾ. ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಹೇಗೆ ನಾವು ಶುಡ್ ಮತ್ತು ಮಸ್ಟ್ ನ ಯೂಸ್ ಮಾಡಬಹುದು ಅಂತ. ಸೊ ತುಂಬಾ ಜನ ಹೇಳ್ತಾರಲ್ವಾ, ತುಂಬಾ ಸರಿ ಹೇಳ್ತಾರೆ, ಎರಡನ್ನೂ ಸೇರಿಸಿ ಹೇಳ್ತಾರೆ, ಮಸ್ಟ್ ಅಂಡ್ ಶುಡ್ ಅಂತ. ಅಂದ್ರೆ ಅದಕ್ಕೆ ಅವರು ಆ ಒಂದು ಸಿಚುವೇಶನ್ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟು ಹೇಳ್ತಿರ್ತಾರೆ, ರೈಟ್. ಮಸ್ಟ್ ಅಂಡ್ ಶುಡ್ ನೀನು ಯೂನಿಫಾರ್ಮ್ ಅಲ್ಲಿ ಬರ್ಬೇಕು, ನೀನ್ ಇದನ್ನ ಮಿಸ್ ಮಾಡ್ಲೇಬಾರ್ದು ಅನ್ನೋವಾಗ ಮಸ್ಟ್ ಅಂಡ್ ಶುಡ್ ಅಂತ ಹೇಳ್ತಾರೆ. ಅಂದ್ರೆ ಗ್ರಾಮ್ಯಾಟಿಕಲಿ ಆ ತರ ಹೇಳ್ಬಾರ್ದು, ಬಟ್ ಮಸ್ಟ್ ಅಂಡ್ ಶುಡ್ ಹೇಳ್ತಿದ್ದಾರೆ ಅಂದ್ರೆ ಅದು ತುಂಬಾ ಒಂಥರ ಫ್ಯಾಷನಬಲ್ ಆಗಿ ಹೇಳೋದು. ಮಸ್ಟ್ ಮತ್ತೆ ಶುಡ್ ಎರಡು ಏನು ಒಂದು ಇಂಪಾರ್ಟೆನ್ಸ್ ನ ಕೊಡುವಂತಹ ಪದಗಳು ಅಲ್ವಾ, ಒಂದು ಇನ್ಸ್ಟ್ರಕ್ಟ್ ಮಾಡುವ ಪದಗಳು, ಅದರಿಂದ ಎರಡು ಸೇರಿಸಿ ಹೇಳ್ತಾರೆ. ಏನೋ ತಪ್ಪಿಲ್ಲ, ಇನ್ಫಾರ್ಮಲ್ ಆಗಿ ಮಾತಾಡುವಾಗ ಏನೋ ತಪ್ಪಿಲ್ಲ, ಬಟ್ ಅಫಿಷಿಯಲ್ ಆಗಿ ಫಾರ್ಮಲ್ ಆಗಿ ಮಾತಾಡಬಾರ್ದು. ಆತರ ನಿಮ್ ಫ್ರೆಂಡ್ಸ್ ಜೊತೆ ಮಾತಾಡಿ ನಡೆಯುತ್ತೆ, ನಿಮ್ಮ ಮನೆಯವ್ರ ಜೊತೆ ಆ ರೀತಿ ಮಾತಾಡಿ ನಡೆಯುತ್ತೆ, ಬಟ್ ಎಕ್ಸಾಮ್ಸ್ ಟೈಮಲ್ಲಿ ಎಕ್ಸಾಮ್ಸ್ ಬರೀತಿದ್ದೀರಾ ಅಂದಾಗ ಆ ತರ ವರ್ಡ್ ಗಳನ್ನ ಯೂಸ್ ಮಾಡಬಾರ್ದು. ಇಂಟರ್ವ್ಯೂ ಅಲ್ಲಿ ಇದೀರಾ ಅಂದಾಗ ಆ ತರ ವರ್ಡ್ಸ್ ಗಳನ್ನ ಯೂಸ್ ಮಾಡಬಾರ್ದು. ಬಿಸ್ನೆಸ್ ಮೀಟಿಂಗ್ ಗಳಲ್ಲಿ ಇದೀರಾ ಅಂದಾಗ ಯೂಸ್ ಮಾಡಬಾರ್ದು. ಅಂದ್ರೆ ಅರ್ಥ ಫಾರ್ಮಲ್ ಆಗಿ ಅಫಿಷಿಯಲ್ ಆಗಿ ಆ ರೀತಿ ಯೂಸ್ ಮಾಡಬೇಡಿ, ಏನು ಮಸ್ಟ್ ಅಂಡ್ ಶುಡ್ ಅಂತ, ರೈಟ್. ಸೊ ಈ ವಿಡಿಯೋ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ನೀವು ಇನ್ನೂ ಯಾವತ್ತೂ ಸಬ್ಸ್ಕ್ರೈಬೇ ನನ್ನ ಚಾನಲ್ಗೆ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕೆಂದ್ರೆ ಇದೇ ರೀತಿಯ ವಿಡಿಯೋಗಳನ್ನ ನಾನು ಯಾವಾಗ್ಲೂ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರೂ ಬೇರೆಯವ್ರಿಗೂ ಅವಶ್ಯಕತೆ ಇದೆ ಅಂದ್ರೆ ಅವ್ರಿಗೂ ಶೇರ್ ಮಾಡಿ ವಾಟ್ಸ್ಆಪ್ ಮತ್ತು ಫೇಸ್ಬುಕ್ ನಲ್ಲಿ. ಥ್ಯಾಂಕ್ ಯು.